श्रुतिस्मृतिपुराणानाम् आदिगेन्द्रनादिगं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं पादरायणः श्रीमद्शङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारथ्यं सद्गुरुं प्रणतोऽस्मि संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। श्री शङ्करप्रदायकः सुरेश्वरोदगृह्णातो इष्टर्यसिद्धिगम्। ಎಪ್ಪತ್ತೇಳು ಆಯ್ತಲ್ವಾ? ಪರಮಾತ್ಮನಿಗೆ ಅನುಕೂಲವಾದಂತಹ ಜ್ಞಾನಾಭ್ಯಾಸ. ಈ ಜ್ಞಾನಾಭ್ಯಾಸಕ್ಕೆ ಎರಡು ಅರ್ಥ ಮಾಡ್ಬೋದು. ಜ್ಞಾನ ಶಬ್ದಕ್ಕೆ ಶಂಕರಾಚಾರ್ಯ ಸುರೇಶ್ವರಾಚಾರ್ಯ ವಸ್ತುಗತ ಜ್ಞಾನಾಭ್ಯಾಸವನ್ನು ಮಾಡ್ತಾ ಇದ್ದು, ಅಥವಾ ವೃತ್ತಿಕಾರರಾಗಿ ಉಪಾಸನೆ ಪರಮಾತ್ಮ ಅನುಕೂಲವಾಗಿ ನಾವೇ ಆತ್ಮ ಪರಮಾತ್ಮ ವಿರಜೋ ಅಜ್ಜರೋಗ್ಬಿಟ್ಟು ಅದನ್ನು ಭಾವನೆ ಮಾಡ್ಕೊಂಡಿದ್ದೀವಿ. ಪರಮಾತ್ಮನ ಭಾವನೆ ಮಾಡ್ತಾ 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 ಲೋಕಾಂತರಕ್ಕೆ ಹೋಗಿ ಅದು ತತ್ವಜ್ಞಾನ ಭಗವಂತನ ಅರ್ಥ ಮಾಡ್ಬೇಕು. ಯಾಕೆಂದ್ರೆ ಉಪಾಸನೆಯಿಂದ ಪ್ರಕೋಪ ಪರಮಾರ್ಥ ಸ್ವಲ್ಪವಲ್ಲ, ಅದೇ ಇದರಿಂದಲೂ ಆಗಲ್ಲ. ಭಾವನೆ ಕಟ್ಟಿದಂತ ಭಾವನೆಯೂ ಆಗಲ್ಲ. ಅದಕ್ಕೆ ವಿಜ್ಞಾನವೇ ಅಡ್ಡಿ ಆದ್ರಿಂದ ಅಜ್ಞಾನ ತತ್ವ ಜ್ಞಾನವೇ ಬೇಕಾದ್ರಿಂದ ಆತ್ಮಜ್ಞಾನದಿಂದಲೇ ಬ್ರಹ್ಮ ಪ್ರಾಪ್ತಿಯ ಹೊರತು ಇದು ಯಾತಕ್ಕೆ ಹೇಳಿ ಪ್ರೌಢವಾಗಿ ಹೇಳಿದ್ರು ಅಂದ್ರೆ, ನೀವು ಸಮುಚ್ಚಯದಿಂದ ಅನ್ನಲ್ಲ, ಸಮುಚ್ಚಯದ ತಿಪ್ಪಲಾಗ ಹೊರತು ಆಗಲ್ಲ. ಜ್ಞಾನಕರ್ಮ ಸಮುಚ್ಚಯದ ಆಗಲ್ಲ ಅನ್ನೋಕ್ಕೋಸ್ಕರ ಪ್ರೌಢವಾದ. ಒಂದ್ ವೇಳೆ ಈ ಭಾವನೆ ಮಾತಿಸಿದ್ರಿಂದ ಆದ್ರೂ ಆಗ್ಬೋದು ಅಂತ ಹೇಳ್ಬೋದು, ಜ್ಞಾನಕರ್ಮ ಸಮುಚ್ಚಯ ಅಂತ ಆಗೋದೇ ಇಲ್ಲ ಅಂತ. ಇತರಸ್ಮಿಷ್ಟು ಪಕ್ಷೇ ಅಲ್ವಾ? ಅದು ಆಯ್ತಾ? ಸಮಸ್ತವೂ ವ್ಯಸ್ತವೂ ಆಗಿರ್ತಕ್ಕಂಥ ಬ್ರಹ್ಮ. ಸಮಸ್ತವು ಹೇಗೆ? ಇಡೀ ಎಚ್ಚರವೇ ಆಗಿರೋದು ಬ್ರಹ್ಮ. ವ್ಯಸ್ತಾನ ಏನು ಬಿಡಿ, ಪಂಚಭೂತಗಳು, ಸಾವಜಂಗಮ, ನಾಮರೂಪಗಳು, ಕ್ರಿಯಾಕ ಎಲ್ಲ ವ್ಯಸ್ತ. ವ್ಯಸ್ತ ಅಂದ್ರೆ ಬಿಡಿಬಿಡಿ ಆಗಿದೆ. ಸಮಸ್ತ ಅಂದ್ರೆ ಹೋಲ್ಸೇಲ್. ಹೋಲ್ಸೇಲು ರಿಟೇಲು. ಸಮಸ್ತವೆಲ್ಲ ಹೋಲ್ಸೇಲು, ವ್ಯಸ್ತವೆಲ್ಲ ರಿಟೇಲು. ವ್ಯಕ್ತಿ ಸಮಷ್ಟಿ ಅಂತ. ಇಡೀ ಜಗತ್ತನ್ನ ಇಡೀ ಎಚ್ಚರವನ್ನೇ ಇಡಿಯಾಗಿ ತಗೊಳ್ಳೋದು ಸಮಸ್ತ. ಒಂದೊಂದಾಗಿ ನೋಡೋದು ವ್ಯಕ್ತಿ. ಈ ರೀತಿಯಾಗಿ ಬ್ರಹ್ಮ ಕಟ್ಕೊಂಡು ಬ್ರಹ್ಮದಲ್ಲಿಯೇ ನೆಲೆ ನಿಂತಂತ ಮಹಾತ್ಮನಿಗೆ ಆ ಕರ್ಮದಲ್ಲಿ ನಿಲ್ಲಬೇಕು ಏನ್ ಕಾರಣ ಹೇಳಿ ನೋಡೋಣ. ಅದು ಸರ್ವಾನಂದ ಋಷಿ. ಯಾವ ಕಾರಕಗಳನ್ನು ಹೇಳ್ತೀಯೋ ಅದು ತಾನೆ, ಯಾವ ಮಂತ್ರ ಹೇಳ್ತೀಯೋ ಅದು ತಾನೆ, ಯಾವ ದೇವತೆಯನ್ನು ಹೇಳ್ತೀಯೋ ದೇವತೆಯೂ ನಾನೇ, ಕಾರಣ ಎಲ್ಲ ಅಗ್ನಿ ಹಬ್ಬ ಎಲ್ಲವೂ ತಾನೆ ಅಂತ ಪಡ್ಕೊಳ್ಳೋದೇನಿದೆ ಬಿಡ್ಕೊಳ್ಳೋದೇನಿದೆ ಏನು ತತ್ವಜ್ಞಾನಿ ಅದು ಹೊಂದೋದಿಲ್ಲ. ಸರ್ವಾನಂದ ಋಷಿ ಕರ್ಮದಿಂದ ಕೈತಿಲ್ಲ. ಸರ್ವಕರ್ಮ ನಿಮಿತ್ತ ಸಂಭವಾಭ್ಯಾಂ ಸರ್ವಕರ್ಮ ನಿಮಿತ್ತ ಸಂಭವಾಭ್ಯಾಂ ಸರ್ವಕರ್ಮ ಸಂಕರಶ್ಚ ಪ್ರಾಪ್ನೋತಿ. ಸರ್ವಕರ್ಮ ಸಂಕರಶ್ಚ ಪ್ರಾಪ್ನೋತಿ. ಎಲ್ಲಾ ಕರ್ಮಕ್ಕೂ ನಿಮಿತ್ತ, ಎಲ್ಲಾ ಕರ್ಮವೂ ಬರ್ಬೋದು ಅನ್ನೋದು ನಿಮಿತ್ತ. ಹೊಂದಿದರೂ ಸಂಕರ ಆಗುತ್ತೆ. ಯಾವ ಕರ್ಮ ಬರದೆ ಹೋದ್ರೂ ಅದು ತಪ್ಪಾಗುತ್ತೆ. ಎಲ್ಲಾ ಜಾತಿಯು ನಿನ್ನಲ್ಲಿದೆ ಅಂತ. ಯಾವ ಜಾತಿ ಕರ್ಮ ನೀನ್ ಮಾಡೋದು? ಬ್ರಾಹ್ಮಣ ಜಾತಿ ಮಾಡ್ಲಿಕ್ಕೆ ಎಲ್ಲವೂ ನೀನೇ ಆಗ್ಬಿಟ್ರು. ಅವಶ್ಯ ವ್ಯಸ್ತ ಅಂತ ನೀವು ಹೇಳ್ತಿರಲ್ಲ, ಬ್ರಹ್ಮ ಭೇದವಾಗಿದೆ ಅಂದ್ರೆ ಅಭೇದವಾಗಿ ಬ್ರಹ್ಮವು ಎಲ್ಲವೂ ಆಗಿ ಈ ಜೀವನು ಎಲ್ಲಾ ಜಾತಿ ಇವನೇ ಆಗ್ಬಿಟ್ರೆ ಯಾರ್ದ ಅಗ್ನಿಹೋತ್ರ ಮಾಡ್ತೀಯಾ? ಯಾರ್ದ ನಿರಾಧೀನ ಮಾಡ್ತೀಯಾ? ಸಾಧ್ಯ ಯಾರ್ಥ ಮಾಡ್ತೀಯಾ? ಹೆಂಗೆ ಒಬ್ಬನಲ್ಲೇ ಎಲ್ಲಾ ಜಾತಿ ಎಲ್ಲಾ ಆಶ್ರಮ ಒಬ್ಬನಲ್ಲೇ ಇದ್ಬಿಟ್ರೆ ಅದು ಹೇಳ್ತದೆ ಸಮಸ್ತ ಸರ್ವ ಜಾತ್ಯಾದಿ ಮತ್ವೇ ಶ್ಲೋಕ ಆಯ್ತಾ? ಇಲ್ಲಲ್ವಾ? ಎಲ್ಲಾ ಕರ್ಮಕ್ಕೂ ನಿಮಿತ್ತವೂ ಸಂಭವ ಅಂದ್ರೆ ಹೊಂದೋದು, ಅಸಂಭವ ಅಂದ್ರೆ ಹೊಂದದೇ ಇರೋದು. ಈ ರೀತಿ ಆಗೋದು ತೃತೀಯಾದಿ ಪ್ರಕಾರ ಇದೆಯಾ? ಈ ಪ್ರಕಾರದಿಂದ ಎಲ್ಲಾ ಕರ್ಮಕ್ಕೂ ಸಂಕರ ಅನ್ನೋದು, ಸಂಕರ ಅಂದ್ರೆ ಕಲಬೆರಕೆ ಅನ್ನೋದು ಎಲ್ಲಾ ಜಾತಿಯಲ್ಲಿ ಇದೆ ಅಂತ ನೀವು ಅಂದ್ಬಿಟ್ರೆ ಯಾರಲ್ಲ ಈ ಜೀವನಲ್ಲೇ ಎಲ್ಲಾ ಕರ್ಮ ಮಾಡ್ಬೇಕು ಅಂತ ಬರುತ್ತೆ. ಕರ್ಮೂ ಮಾಡ್ಬೇಕು, ವೈಶ್ಯಕರ್ಮೂ ಮಾಡ್ಬೇಕು, ಕ್ಷತ್ರಿಯ ಕರ್ಮೂ ಮಾಡ್ಬೇಕು, ಬ್ರಾಹ್ಮಣ ಕರ್ಮೂ ಮಾಡ್ಬೇಕು, ಬ್ರಹ್ಮಚಾರಿ ಮಾಡ್ಬೇಕು, ಸನ್ಯಾಸಿದು ಮಾಡ್ಬೇಕು, ಎಲ್ಲವೂ ಆಗ್ಬಿಡತ್ತೆ. ಇವನು ಭೇದಾಭೇದ ದೃಷ್ಟಿಯಿಂದ ಎಲ್ಲವೂ ಆಗಿದ್ದಾನೆ, ಅಭೇದ ಎಲ್ಲವೂ ಆಗಿದ್ದಾನೆ, ಭೇದ ದೃಷ್ಟಿಯಿಂದ ಬೇರೆ ಆಗಿದೆ ಅಂದ್ರೆ ಹೊಂದೋದಿಲ್ಲ ಅಂತ. ಸರ್ವಜಾತ್ಯಾದಿ ಮತ್ವೇಸ್ಯ ಸರ್ವಜಾತ್ಯಾದಿ ಮತ್ವೇಸ್ಯ ಇತರಾಂ ಹೇತ್ವಸಂಭವಃ ವಿಶೇಷಂ ಹ್ಯನುಪಾದಾಯ ಪ್ರವರ್ತತೆ. ಸರ್ವಜಾತ್ಯಾದಿ ಮತ್ವೇಸ್ಯ ಇತರಾಂ ಹೇತ್ವಸಂಭವಃ ವಿಶೇಷಂ ಹ್ಯನುಪಾದಾಯ
आत्मनैव प्रवर्तते सर्वजात्यादिमत्वे अस्य इतरां हेत्वसम्भवः विशेषं हि अनुपादाय कर्म न एव प्रवर्तते ಈ ಸಾಧಕರಿಗೆ ಎಲ್ಲಾ ಜಾತಿಯೂ ಇದೆ ಅಂದ್ಬಿಟ್ರೆ ಸರ್ವ ಜಾತ್ಯಾದಿ ಮಧ್ವೆ ಜಾತ್ಯಾದಿ ಅಂದ್ರೇನು ಜಾತಿ ಮತ್ತು ಆಶ್ರಮ ಜಾತಿಯಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯದಿಂದ ಜಾತಿ ಬ್ರಹ್ಮಚಾರಿ ಗೃಹಸ್ಥ ವಾಪಸ್ಥ ಸನ್ಯಾಸಿ ಆಶ್ರಮ ಎಲ್ಲಾ ಆಶ್ರಮವೂ ಇವನಿಗಿದೆ ಈ ಸಾಧಕರಿಗೆ ಎಲ್ಲಾ ಜಾತಿಯೂ ಇದೆ ಅಂತ ಆಗ್ಬಿಟ್ರೆ ಇತರ ಇನ್ನೂ ಹೆಚ್ಚಾಗಿ ಕರ್ಮಕ್ಕೆ ಹೇತು ಹೊಂದಲ್ಲ ಹೇತೋ ಅಸಂಭವ ಹೇತು ಅಸಂಭವ ಕಷ್ಟ ಹೇತೋ ಕರ್ಮ ಹೇತು ಕರ್ಮವನ್ನು ಮಾಡೋದಕ್ಕೆ ಹೇತು ಕಾರಣ ಇನ್ನೂ ಮುಂಚೆ ಹೊಂದಲ್ಲ ಅಂತ ಆಗತ್ತೆ ಎಲ್ಲಾ ಜಾತಿಯು ಉಂಟು ಅಂದ್ಬಿಟ್ರೆ ಎಲ್ಲಾ ಜಾತಿಗಳನ್ನು ಮಾಡಕ್ ಆಗೋದೇ ಇಲ್ಲ ಅವರು ಇವರು ಸಮಸ್ತವೂ ವ್ಯಸ್ತವಾಗಿದ್ದಾನೆ ಅಂತ ನೀವು ಭಾವನೆ ಆಗಿದೆ ಅಂತಂದ್ರೆ ಬ್ರಹ್ಮವು ಸಮಸ್ತವಾಗಿದೆ ವ್ಯಸ್ತವಾಗಿದೆ ಅಂತ ಎರಡೂ ಪರಮಾರ್ಥ ಆಗ್ತದೆ ಸಮಸ್ತವಾಗಿರ್ತಕ್ಕಂಥ ಇವನಿಗೆ ವ್ಯಸ್ತವಾಗಿರುವಾಗ ಅಹಂಸ್ಯ ಇದು ಬೇರೆ ಸಮಸ್ತವೂ ಇದೆ ಅಂತಂದಾಗ ಯಾವ ಕರ್ಮ ಮಾಡ್ಬೇಕು ಯಾವ ಕರ್ಮ ಬಿಡಬೇಕು ಅವ ಸಮಸ್ತ ಜಾತಿಯ ಸಂಪರ್ಕವೂ ಇವನಿಗೆ ಉಂಟು ಸಂಬಂಧ ಉಂಟು ಅದ್ವೈತಿಗಳ ಪ್ರಕಾರ ಏನಾಗುತ್ತೆ ಎಲ್ಲಾ ಜಾತಿಯನ್ನು ಏನ್ ನೋಡ್ಸಿದ್ದೀರಾ ನೀವು ಕಲ್ಪಿತವೇ ಹೊರತು ಇನ್ನು ಯಾವ ಜಾತಿಯೂ ಇಲ್ಲ ಯಾವ ಆಶ್ರಮವೂ ಇಲ್ಲ ಆಗುತ್ತೆ ಎಲ್ಲವೂ ಉಂಟು ಅಂತ ಅಂದ್ಬಿಟ್ರೆ ಅವ್ರ ಪ್ರಕಾರ ಎರಡು ಸತ್ಯ ಯಾವುದು ಭೇದವೂ ಸತ್ಯ ಅಭೇದವೂ ಸತ್ಯ ಎರಡು ಸತ್ಯ ಏನಾಗುತ್ತೆ ಅಭೇದ ದೃಷ್ಟಿಯಿಂದ ಎಲ್ಲಾ ಜಾತಿ ಉಂಟು ಎಲ್ಲಾ ಆಶ್ರಮವೂ ಉಂಟು ಅಂದ್ರೆ ಇವ್ನು ಯಾವ ಆಶ್ರಮ ಕರ್ಮ ಬ್ರಹ್ಮಚಾರಿ ಆಶ್ರಮ ಕರ್ಮ ಮಾಡ್ಲಾ ಸನ್ಯಾಸಿ ಮಾಡ್ಲಾ ಪ್ರವಚನ ಮಾಡ್ಲಾ ಬ್ರಾಹ್ಮಣ ಮಾಡ್ಲಾ ವೈಶ್ಯ ಮಾಡ್ಲಾ ಏನ್ ಮಾಡ್ಬೇಕು ಶಾಸ್ತ್ರ ವರ್ಣಾಶ್ರಮಾದಿ ಧರ್ಮ ಇಟ್ಕೊಂಡೇ ಕರ್ಮ ಹೇಳಿದೆಯೇ ಹೊರತು ಸುಮ್ಮನೆ ಕರ್ಮ ಅಂತ ಹೇಳಿದ ಶಾಸ್ತ್ರ ಯಾವ ಕರ್ಮ ಹೇಳಿದ್ರು ಯಾರಿಗೆ ಹೇಳಿದ್ದು ಹೇಗೆ ಹೇಳಿದ್ದು ಯಾವ ಸಾಧನೆಯಿಂದ ಹೇಳಿದ್ದು ಕಿಂಕೇನ ಕಥಂ ಆ ತ್ರಿಪುಟಿ ಬೇಕು ಕರ್ತೃ ಅಧಿಕಾರಿ ಬೇಕು ದಂಶವೂ ಬೇಕು ಅಧಿಕಾರಿ ಬೇಕು ನಿರ್ದಿಷ್ಟವಾದ ಅಧಿಕಾರಿ ಇಲ್ಲದೆ ಹೋದ್ರೆ ಆ ಕರ್ಮವನ್ನು ನಿಮ್ಮನೆಗೆ ಎಲ್ಲರೂ ಅಭ್ಯಾಸ ಮಾಡ್ಬೇಕು ಅಂದ್ಬಿಟ್ರೆ ಇದೇನಿದ ಹಾಗೆ ಸರ್ವಜಾತ್ಯಾದಿ ಮಧ್ವೆ ಆದಿ ಶಬ್ದದಿಂದ ಸರ್ವಜಾತಿ ಸರ್ವ ಆಶ್ರಮ ಅದಷ್ಟು ಉಳ್ಳವನು ಅಂತ ಅಸ್ಯ ಕೃತ್ಯ ಅಸ್ಯ ಸಾಧಕತ್ಯ ಅಸ್ಯ ಸಾಧಕತ್ಯ ಸರ್ವಜಾತ್ಯಾದಿ ಮಧ್ಯೆ ಕಿಂ ಭವತಿ ನಿತರಾಮನ ಬಿಲ್ಕುಲ್ ಇನ್ನೂ ಹೆಚ್ಚಾಗಿ ಕರ್ಮ ಹೇತು ಕರ್ಮಕ್ಕೆ ಹೇತು ಹೊಂದುವುದಿಲ್ಲ ಅಂತ ಬರೀ ಹೇತು ಸಂಭವ ಅಂದ್ರೆ ಕಸ್ಯ ಹೇತು ಹೇತು ನಾಮ ಕಾರಣ ಕರ್ಮ ಕರ್ತೃತ್ವೇ ಕಾರಣ ಅಸಂಭವ ಯಾವ ಕರ್ಮ ಮಾಡಿ ನಾನು ನಮ್ಮ ಅಪ್ಪ ಇಲ್ಲ ಶ್ರಾದ್ದ ಮಾಡ್ಲಾ ನಾ ತಂದೀವಿ ನೀನಾದ್ರೆ ನೀವು ಶ್ರಾದ್ದ ಮಾಡ್ಬೇಕು ಅಪ್ಪಳು ಶ್ರಾದ್ದ ಮಾಡ್ಬೇಕು ತೀರಾ ಆದಿಬಲ ಆಗ್ಬಿಡ್ತದೆ ಆಮೇಲೆ ಶಾಸ್ತ್ರವು ಒಂದು ವಿಶೇಷವನ್ನು ತೆಗೆದುಕೊಳ್ಳದೆ ಕರ್ಮ ತೊಳೋದೇ ಇಲ್ಲ ಹೊರಟೇ ಇಲ್ಲ ಏನೇ ಒಂದು ಹೇಳಿದ್ರು ಕೂಡ ಯಾರಿಗೆ ಹೇಳಿದ್ದು ಹೇಗೆ ಹೇಳಿದ್ದು ಎಲ್ಲಿ ಹೇಳಿದ್ದು ಎಲ್ಲ ದೇಶ ನಿಯಮ ಇದೆ ಕಾಲ ನಿಯಮ ಇದೆ ಕರ್ತೃ ನಿಯಮ ಇದೆ ನಾನು ಅಮೆರಿಕಾದಲ್ಲಿ ಅಗ್ನಿಹೋತ್ರ ಮಾಡ್ತೀನಿ ಶಾಸ್ತ್ರ ಒಪ್ಪಿಲ್ಲ ಅದು ಕರ್ಮಭೂಮಿಯೇ ಅಲ್ಲ ಆಮೇಲೆ ಕಾಲ ಅರ್ಧರಾತ್ರಿ ನಾನು ಮಾಡ್ತೀನಿ ಅಗ್ನಿಹೋತ್ರ ಒಪ್ಪಿಲ್ಲ ಮಧ್ಯಾಹ್ನ 3 ಗಂಟೆ ಅಗ್ನಿಹೋತ್ರ ಮಾಡ್ತೀನಿ ಒಪ್ಪಿಲ್ಲ ಪ್ರಾತಃ ಕಾಲ ಸಾಯಂಕಾಲ ಕಾಲ ನಿಯಮ ಮಾಡಿದೆ ಆಮೇಲೆ ಭಾರತ ದೇಶ ನಿಯಮ ಮಾಡಿದೆ ಆಮೇಲೆ ಸಾಧನ ನಿಯಮ ಮಾಡಿದೆ ಮಂತ್ರ ನಿಯಮ ಮಾಡಿದೆ ದೇವತಾ ನಿಯಮ ಮಾಡಿದೆ ಅಗ್ನಿಹೋತ್ರ ಇವತ್ತು ಇಂದ್ರನು ಮಾಡ್ತೀನಿ ನಾಳೆ ಅಗ್ನಿ ಮಾಡ್ತೀನಿ ನಾಳೆ ವರುಣ ಮಾಡ್ತೀನಿ ನಾಳೆ ಹಂಗೆಲ್ಲ ಮಾಡಕ್ ಬರಲ್ಲ ಅಗ್ನಿಹೋತ್ರನ ದಿನ ಒಂದೊಂದು ದೇವತೆ ಅಗ್ನಿಹೋತ್ರ ಮಾಡಕ್ ಬರಲ್ಲ ವೇದಾಂತ ಚಿಂತನೆ ಅನ್ನೋದು ಅದು ಇದಿಲ್ಲ ದೇಶಕಾಲ ಅದ್ಭುತವಾದ ವಸ್ತು ವಿಚಾರ ದೇಶಕಾಲ ಸಂಬಂಧಪಟ್ಟ ವಿಷಯ ಆದ್ರಿಂದ ಅದಕ್ಕೆ ಅರ್ಥ ದೇಶಕಾಲ ಅತೀತ ವಸ್ತು ಆದ್ರಿಂದ ಅದಕ್ಕೆ ಯಾವ ದೇಶಕಾಲ ಹಂಗೂ ಬರುತ್ತೆ ಅದು ಅಮೆರಿಕಾದಲ್ಲೂ ಆತ್ಮಜ್ಞಾನ ಮಾಡ್ಕೋಬಹುದು ವಿಚಾರ ಸರಿಯಪ್ಪ ವೇದಾಂಗ ಅಂತ ವೇದ ಹೇಳೋದು ವಿಚಾರ ಪ್ರಧಾನ ತಗೊಂಡಾಗ ಎಲ್ಲಿ ಬೇಕಾದ್ರೂ ವಿಚಾರ ಸರ್ವೇಶಾಂ ಬ್ರಹ್ಮಜ್ಞಾನಿ ಅಧಿಕಾರ ಅಂತ ಭಾಷೆಗಾರಕ್ಕೆ ಹೇಳಿದ್ರು ಬ್ರಹ್ಮಜ್ಞಾನಕ್ಕೆ ಕ್ರಿಶ್ಚಿಯರು ಅಧಿಕಾರು ಮುಸಲ್ಮಾನರು ಅಧಿಕಾರು ಸ್ತ್ರೀಯರು ಅಧಿಕಾರು ಬ್ರಾಹ್ಮಣರು ವೇದಪೂರ್ವಕಸ್ತುನ ಅಧಿಕಾರ ವಿಷಯ ಬೇರೆ ಆದ್ರೆ ವೇದ ಅನ್ನೋದು ವಿಷಯ ಪ್ರಧಾನ ವೇದಾಂತ ವಿಷಯ ಪ್ರಧಾನ ಗ್ರಂಥ ಒಂದು ಶಬ್ದ ಪ್ರಧಾನ ವಿಷಯ ಪ್ರಧಾನವಾದ ಗ್ರಂಥ ವಿಷಯ ತಗೊಂಡು ಚರ್ಚೆ ವಿಚಾರ ಮಾಡೋದಕ್ಕೆ
ಹಾಗಾಗಿ ಈ ಶಾಸ್ತ್ರವು ಒಂದು ವಿಶೇಷವನ್ನ ತೆಗೆದುಕೊಳ್ಳದೇನೆ ಕರ್ಮವನ್ನ ತಿಳಿಸೋದೇ ಇಲ್ಲ, ಕರ್ಮವನ್ನು ಹೊರಡೋದೇ ಇಲ್ಲ. ಕರ್ಮ ಹೊರಡ್ಬೇಕಾದ್ರೆ ಯಾರಿಗೆ ಹೇಳಿದ್ದು, ಎಲ್ಲಿ ಹೇಳಿದ್ದು, ಯಾವಾಗ ಹೇಳಿದ್ದು, ಹೇಗೆ ಹೇಳಿದ್ದು ಅಷ್ಟು ಬರುತ್ತೆ. ಇನ್ನೊಂದು ಕರ್ಮ ಮಾಡೋದ್ನ ಯಾವ ಕರ್ಮ ಮಾಡ್ಬೇಕು, ಯಾವ ಕರ್ಮ ಅಂತ ಹೇಳಿದ್ರೆ ಆ ಕರ್ಮ ತಕ್ಕಂತ ಇತಿ ಕರ್ತವ್ಯ ಎಲ್ಲ ತಗೋಬೇಕು. ಕಿಂಕೇನ ಕಸಮ್ ಎಲ್ಲ ತಗೋಬೇಕು, ದೇಶಕಾಲಗಳು ತಗೋಬೇಕು. ಶ್ರಾದ್ದವನ್ನು ಬೇಕಿಂದ 4 ಗಂಟೆ 5 ಗಂಟೆ ಮಾಡ್ತೀನಿ ಆಗಲ್ಲ. ಹಾಗೆ ಅಗ್ನಿಹೋತ್ರ ಮಧ್ಯಾಹ್ನ 3 ಗಂಟೆ 4 ಗಂಟೆ ಮಾಡ್ತೀನಿ ಆಗಲ್ಲ. ಬೆಳಗ್ಗೆ ರಾತ್ರಿ 2 ಗಂಟೆ 3 ಗಂಟೆ ಮಾಡ್ತೀನಿ ಹಂಗಲ್ಲ ಒಪ್ಪಲ್ಲ. ಆವತ್ತಿಗೂ ದೇಶಗಳಿಗೆ ಯಸ್ಯಾಗ್ನಿಹೋತ್ರೆ ಸೂರ್ಯೋಭ್ಯುದೇತಿ ದಂತೆ ಸ್ಯಾತ್ ತೌ ಪದಾರ್ಥಾತಪಿತೋ ರಾಹಿ. ಯಾವ ಅಗ್ನಿಹೋತ್ರ ಮಾಡುವ ಕಾಲವು ನೀರು ಬಿಟ್ಟು ಸೂರ್ಯೋದಯ ಆಗ್ಬಿಡ್ತು ಅಂತಂದ್ರೆ ಸೂರ್ಯೋದಯ ಮುಂಚೆಯೇ ಅವನು ಅಭ್ಯುದ್ಧಾನ ಮಾಡ್ಬೇಕು. ಅಭ್ಯುದ್ಧಾನ ಮಾಡಿ ನೀವು ಮಲಗ್ಬಿಟ್ಟ ನಿದ್ದೆ ಬಂದ್ಬಿಟ್ಟು ಸೂರ್ಯೋದಯ ಆಗ್ಬಿಡ್ತು ಅಂತಂದ್ರೆ ಅವನು ಆ ಅಗ್ನಿಹೋತ್ರ ಅವನಿಯನ್ನು ಇದನ್ನ ಇಟ್ಕೊಂಡು ಪೂರ್ತಿ ಓಡ್ಬೇಕು. ಎಲ್ಲಿವರೆಗೂ ಓಡ್ಬೇಕು ಅಂದ್ರೆ ಆತಪಿತ ಬೆವರವರೆಗೂ ಓಡ್ಬೇಕು. ಎಲ್ಲಾ ಕಾಮ್ಯ ಅವ ಸುಸ್ತಾದ್ಮೇಲೆ ಬಂದ್ಬಿಟ್ಟು ಭೂಸ್ವಾಹ ಅವನ ಮುಖ ಮಾಡ ಅಷ್ಟೇ. ಅಲ್ಲ ಶ್ರುತಿ ಅದ ಪಕ್ಷ ತೋರಿಸಿದೆ. ಅನೇಕ ಇರುತ್ತೆ. ಪ್ರಾಯಶ್ಚಿತ್ತವೂ 2 ವಿಕಲ್ಪ ಇರುತ್ತೆ. ಈ ಪ್ರಾಯಶ್ಚಿತ್ತವೂ ಉಂಟು, ಇನ್ನೊಂದು ಪ್ರಾಯಶ್ಚಿತ್ತ ಇರುತ್ತೆ. ಪುಣ್ಯ ಪ್ರಾಗ್ ಉದಾದ್ರವೇ ಪುಣ್ಯ ಅದನ್ನ ಸುಖವನ್ನು ಹೇಳ್ಕೊಂಡು ಓಡ್ಬೇಕು. ಇಷ್ಟೆಲ್ಲ ಓಡ್ಬೇಕು ಅಂದ್ರೆ ಬೆವರವರೆಗೂ ಓಡ್ಬೇಕು, ಇಷ್ಟ ಆಯ್ತು ಓಡ್ಬೇಕು. ಅದೆಲ್ಲ ಅದು ಕರ್ಮಕ್ಕುಂಟು. ಆ ಜ್ಞಾನಕ್ಕೆ ಅರ್ಧಾತ್ಮ ಜ್ಞಾನ ಮಾಡ್ಕೊ, ಮಾಡ್ಕೊ, ಹಿಮಾಲಯ ಕಾಂಟ್ರಿಗಳು ಮಾಡ್ತೇವೆ. ಅದೇ ವಿಶೇಷವನ್ನ ಅನುಪಾದಾಯ ಅದೇನೋ ತೆಗೆದುಕೊಳ್ಳದೆ ಸ್ವೀಕಾರ ಮಾಡದೆ ಅಲ್ಲಲ್ಲ ಸಿದ್ಧಾಂತ ಇದೆ. ಪೂರ್ವಪಕ್ಷಿ ಹೇಳಿದೆ, ಪೂರ್ವಪಕ್ಷಿ ಹೇಳಿದ್ದನ್ನ ಉತ್ತರ ಕೊಡ್ತಾ ಇರೋದು. ಎಲ್ಲಾ ಜಾತಿ ಪೂರ್ವಪಕ್ಷಿ ಭಕ್ತಿ ಪ್ರಪಂಚ ಏನಂತ ಇವನು ಭೇದಾಭೇದ ಸ್ವರೂಪ. ಪ್ರತಿಯೊಬ್ಬರು ಕೂಡ ಭೇದವೂ ಹೌದು ಅಭೇದವೂ ಹೌದು ಅಂದ್ರೆ ಅಭೇದ ರೂಪದಿಂದ ಯಾವ ಕರ್ಮ ಹೇಳ್ತೀವಿ ಅವನಿಗೆ? ಎಲ್ಲಾ ಜಾತಿಯವರಿಗಿದೆ, ಎಲ್ಲಾ ವರ್ಣವೂ ಇದೆ, ಎಲ್ಲಾ ಇದೆ ಅಂತಂದ್ರೆ ಯಾವ ಕರ್ಮವನ್ನು ಗೊತ್ತು ಮಾಡ್ತೇನೆ ಅವನಿಗೆ? ಹಾಗಾಗಿ ಸರ್ವಜಾತ್ಯಾದಿ ಮತ್ವೇ ಈ ಸಾಧಕನಲ್ಲಿ ಎಲ್ಲಾ ಜಾತ್ಯಾದಿಗಳು ಇವೆ ಅಂತ ಬಿಟ್ರೆ ಇನ್ನೂ ಹೆಚ್ಚಾಗಿ ಕರ್ಮಕ್ಕೆ ಕಾರಣವೂ ಹೊಂದುವುದಿಲ್ಲ. ಯಾಕೆಂದ್ರೆ ಶಾಸ್ತ್ರವು ವಿಶೇಷವನ್ನು ತೆಗೆದುಕೊಳ್ಳದೇನೆಯೇ ಕರ್ಮವನ್ನು ಪ್ರತಿಪಾದನೆ ಮಾಡೋದೇ ಇಲ್ಲ, ಕರ್ಮ ಹೊರಡೋದೇ ಇಲ್ಲ. ಕರ್ಮ ಹೊರಡ್ಬೇಕಾದ್ರೆ ವಿಶೇಷ ಇಟ್ಕೊಂಡೇ ಹೊರತ್ತೆ ಹೊರತು ಸುಮ್ಮನೆ ಕರ್ಮ ಇದೆ ಅನ್ನೋ ಮಾತ್ರ ಕರ್ಮ ಮಾಡೋಕ್ಕಾಗಲ್ಲಪ್ಪ. ಅವ್ನು ಕರ್ಮ ಇದೆ ಮಾಡಕ್ ಬರಲ್ಲ. ಯಾವ ಕರ್ಮವನ್ನು ಯಾವಾಗ ಎಲ್ಲಿ ಯಾರು ಹೇಗೆ ಮಾಡ ಅಷ್ಟು ಬರುತ್ತೆ. ಆಗಿಂದ ಕರ್ಮ ಬರೋದೇ ಇಲ್ಲ. ಅದನ್ನು ನೀನ್ ಹೇಳಿದ ಹಾಗೆ ಈ ಸಮಸ್ತ ವ್ಯಸ್ತ ರೂಪ ಭೇದಾಭೇದ ರೂಪ ಇವನು ಅಂತ ಮಾಡಪ್ಪ. ಇವನೇ ಭೇದಾಭೇದ ರೂಪ ಅಂತ ಸಾಧಕನೇ ಅವನು ಹೇಳಿದ. ಸ್ಯಾತ್ ವಿಧಿ ಅಧ್ಯಾತ್ಮಾಭಿಮಾನ ನಿಷೇಧ ಆಮೇಲೆ ಇವನಿಗೆ ಸ್ವರೂಪದಿಂದ ಸಮಸ್ತ ರೂಪ ಇದೆ. ಅದು ಅಧ್ಯಾತ್ಮದಲ್ಲಿ ಅಧ್ಯಾತ್ಮ ದೇಹೇಂದ್ರಿಯ ಬುದ್ಧಿ ಅಧ್ಯಾತ್ಮ ಅದ್ರಲ್ಲಿ ಅಭಿಮಾನ ಇದೆ. ಅದನ್ನ ವಿಧಿ ಬರುತ್ತೆ. ಆ ಸಮಸ್ತ ರೂಪದಿಂದ ವಿಧಿ ಬರೋದೇ ಇಲ್ಲ. ವಿಧಿಯನ್ನ ನೀವು ಸಮಸ್ತ ರೂಪ ಅಂತ ಅಂದ್ಕೊಂಡ್ಬಿಟ್ರೆ ಸಾಧಕನಿಗೆ, ಸಮಸ್ತ ರೂಪನಾದ ಸಾಧಕನಿಗೆ ಯಾವ ಜಾತಿ ಅಂತ ಅಂದ್ಕೊಂಡು ಯಾವ ಆಶ್ರಮ ಅಂತಂದು ಯಾವ ಕರ್ಮ ಅಂತಾನೆ ಹೇಳ್ತೀರಾ ಅಂತ ಆಕ್ಷೇಪಣೆ ಮಾಡಿದ್ರೆ ಕರೆಕ್ಟು. ನಾವು ಬರೀ ಆ ರೂಪದಿಂದ ಕರ್ಮವನ್ನು ಹೇಳ್ತಾ ಇದ್ದೇವೆ ಅಂತೇನೇ ಇಲ್ಲ. ಅಧ್ಯಾತ್ಮದ ಅಭಿಮಾನ ಉಂಟಲ್ಲ ಇವನಿಗೆ, ಅಧ್ಯಾತ್ಮ ಆತ್ಮನಿ ಅಧ್ಯಾತ್ಮ ದೇಹೇಂದ್ರಿಯ ಮನೋ ಬುದ್ಧಿಗಳಲ್ಲಿ ನಾನೆಂಬ ಅಭಿಮಾನ ಇವನಿಗೆ ಇದೆಯಾದ್ರಿಂದ ಅದನ್ನ ಇಟ್ಕೊಂಡು ಕರ್ಮ ವಿಧಿಸಬಹುದಲ್ಲ, ಶಾಸ್ತ್ರ ಹೇಳ್ಬಹುದಲ್ಲ, ಅಲ್ಲೇನು ತೊಂದರೆ ಇಲ್ವಲ್ಲ ಅಂತಂದ್ರೆ ಅದು ಹೊಂದಲ್ಲ. ಅದು ಸರಿಯಾಗಲ್ಲ, ನಿಮ್ ಪ್ರಕಾರ ಹೊಂದಲ್ಲ. ಯಾಕೆ ಅಂದ್ರೆ ಜ್ಞಾನಿಗೆ ಅಧ್ಯಾತ್ಮಾಭಿಮಾನ ಬಂತು ಅಂದ್ರೆ ಅದು ಎಷ್ಟವೂ ಜ್ಞಾನ ಸಮಸ್ತವೂ ಜ್ಞಾನ ಅಂದ್ರೆ ಸಮಸ್ತ ಜ್ಞಾನ ಉಳ್ಳವರು ವ್ಯಕ್ತ ಜ್ಞಾನವೂ ಇದೆ ಅಂತಂದ್ರೆ ಇದೆಂತದಿದ ಸಮಸ್ತ ಜ್ಞಾನ ಏನೋ ಏನೇನೇನೇನ್ ದ್ವೈತ ವಿಧಿ ಎಲ್ಲಾ ದ್ವೈತ ಸ್ವರೂಪ ನಾನೇ ಆಗಿದ್ದೀನಿ, ಪರಿಚ್ಛಿನ್ನವಾಗಿರುವ ದೇಹ ನಿಯಮನ ಬುದ್ಧಿಯೂ ನಾನಾಗಿದ್ದೀನಿ ಅಂತಂದ್ರೆ ಇದು ಸತ್ಯ, ಕಲ್ಪಿತ ಅಲ್ಲ. ಎಲ್ಲವೂ ಸಮಸ್ತವೂ ನಾನೇ ಅನ್ನೋದು ಹೇಗೆ ಪರಮಾರ್ಥವೋ ಕಷ್ಟವಾದ ದೇಹ ನಿಯಮನ ಬುದ್ಧಿ ನಾನು ಯಾವುದೂ ಕಲ್ಪಿತವಲ್ಲ. ಅವಾಗ ಏನಾಗುತ್ತೆ,
ಅಚ ಅಧ್ಯಾತ್ಮಾಭಿಮಾನೋಪಿ ಈಶೋಸ್ತ್ಯಾಸುರತ್ವತಃ ಅಸುರಶ್ಚೇತ್ ಸ್ಯಾತ್ ಫಲಂ ಬ್ರಹ್ಮದರ್ಶನಂ पदानि अस्मिन् श्लोके द्वादश पदानि अस्मिन् श्लोके इति स्वयं श्लोकः द्वादशपदः बहु ವಿದುಷಃ ಅಂದೇನೋ ಜ್ಞಾನಿಗೆ ಜ್ಞಾನಿಗೆ ಯಾವ ಜ್ಞಾನಿಗೆ ಸಮಸ್ತವೂ ನಾನೇ ತಿಳ್ಕೊಂಡಂತಹ ಜ್ಞಾನಿಗೆ ಅದು ಅಧ್ಯಾತ್ಮಾಭಿಮಾನವೂ ಉಂಟು ಅಂತ ಹೇಳ್ತಿದೆಯಲ್ಲ ಆ ಅಧ್ಯಾತ್ಮಾಭಿಮಾನ ಬರೋದಿಲ್ಲ ಕಣಪ್ಪ ಜ್ಞಾನಿ ಆಗಿದ್ದರೆ ಸಮಸ್ತವೂ ಬ್ರಹ್ಮವೇ ತಿಳ್ಕೊಂಡಿದ್ರೆ ಅನುಭವ ಪರ್ಯಂತವಾಗಿ ಭಾವನಾತ್ಮಕ ಅಲ್ಲ ಅನುಭವದಲ್ಲಿ ನೆಲೆ ನಿಂತವನಾಗಿ ಚರಾಚರ ಜಗತ್ತೆಲ್ಲವೂ ನನ್ನರುತ್ತವೆ ಜಗತ್ತು ಜನ ನೋಡೋದು ಅವ್ರು ಜಗತ್ತು ಹೋಗೇ ಇಲ್ಲ ಅದು ಕಲ್ಪಿತವೇ ಸಮಸ್ತವೂ ತಾನೇ ಅಂತ ಕಂಡುಕೊಂಡಂತಹ ಜ್ಞಾನಿಗೆ ಮತ್ತೆ ಅಧ್ಯಾತ್ಮದಲ್ಲಿ ದೇಹೇಂದ್ರಿಯಗಳ ಬುದ್ಧಿನ ಅಭಿಮಾನ ಬಿಲ್ಕುಲ್ ಬರೋದೇ ಇಲ್ಲ ವಿದುಷಃ ಅಸ್ತಿ ನಾಸ್ತಿ ನಾಸ್ತಿ ಧನ ಅಸ್ತಿ ಕಿನ್ನಾಸ್ತಿ ಅಧ್ಯಾತ್ಮಾಭಿಮಾನ ವಿದುಷಃ ನಾಸ್ತಿ ಜ್ಞಾನಿಯಾದವನಿಗೆ ದೇಹೇಂದ್ರಿಯಗಳ ಅಭಿಮಾನ ಇಲ್ಲ ಯಾಕಿಲ್ಲ ಆ ಅಭಿಮಾನ ಅದು ಆಸುರ ಅದು ಅಭಿಮಾನ ಎಂಬುದೇನೋ ಅದು ಆಸುರ ನೋಡಿ ಕಷ್ಟಪಟ್ಟು ಕಟ್ಟಿದ್ದಾರೆ ಅಂದ್ರೆ ದೇಹಾಭಿಮಾನ ಪಟ್ಕೊಂಡೆ ಅದು ದೇಹದಲ್ಲಿ ನಾನು ಬುದ್ಧಿ ಇದೆ ಅಂತಾರೆ ನಾವು ಹಸುರರು ಅಂತ ಇದ್ದಾರೆ ಅವರು ಹಸುರಿಗೆ ಅಧಿಕಾರು ಅತ್ಯಂತ ಮೂಢಾನಾನಮೇವ ದೇಹಾಭಿ ಆತ್ಮಬುದ್ಧಿ ಯಥಾಪತಿ ಇಲ್ಲ ಅಂತಾರೆ ಪಶುಗಳಿಗೆ ಹೇಗೆ ದೇಹಾಭಿಮಾನ ಇರುತ್ತೋ ಪ್ರಾಣಿಗಳಿಗೆ ಆ ರೀತಿ ಅತ್ಯಂತ ಮೂಢರಾದಿಗಳಿಗೆ ದೇಹಾಭಿಮಾನ ಇರುತ್ತೆ ವಿವೇಕಿಗಳಿಗೆ ದೇಹಾಭಿಮಾನ ಇರುವುದಿಲ್ಲ ನಾವು ನೋಡ್ಕೊಬೇಕು ನಮಗೆ ನನ್ನ ದೇಹಾಭಿಮಾನ ಇದೆಯಾ ದೇಹಾಭಿಮಾನ ಪಟ್ಕೊಂಡೆ ಅಂದ್ರೆ ನಾನು ಆಸುರನಾದೆ ಆಸುರ ಅಂದ್ರೇನೋ ಅಸುರರಿಗೆ ಸಂಬಂಧಪಟ್ಟದ್ದು ಆಸುರ ಸುರಾಣಾಂ ಇದಂ ಆಸುರಂ ಇದಂ ನಾಮ ಇದಂ ಜ್ಞಾನ ಅದು ಅಯಂ ಅಭಿಮಾನ ಅಭಿಮಾನ ಶಬ್ದस्य ಪುಲ್ಲಿಂಗತ್ವಾತ್ ಅಸುರಾಣಾಂ ಅಯಂ ಆಸುರಃ ಇದಂ ಜ್ಞಾನಂ ಆಸುರಂ ಜ್ಞಾನ ಜಾತ್ಮಾಭಿಮಾನ ಪಟ್ಕೊಳ್ಳೋದೇನಿದೆ ಅದು ಅಸುರತ್ವ ಅಸುರ ರೂಪಗಳಪ್ಪ ಅದು ರಾಕ್ಷಸರ ಸ್ವಭಾವ ಅಸುರರ ಸ್ವಭಾವ ಅದು ಅಧ್ಯಾತ್ಮಾಭಿಮಾನ ಸಾಧ್ಯವೇ ಇಲ್ಲ ಹೊಂದೋದೇ ಇಲ್ಲ ಅಧ್ಯಾತ್ಮಾನ ಬಂದು ಆಸುರನೂ ಆಗಲಿ ಅಂತಂದ್ರೆ ವಿದುಷನೂ ಕೂಡ ಅವನಿಗೂ ಕೂಡ ಅಸುರ ಅಂತ ಅಂದ್ಬಿಟ್ರೆ ಬ್ರಹ್ಮಜ್ಞಾನ ಫಲಂ ಬ್ರಹ್ಮದರ್ಶನ ಬ್ರಹ್ಮಜ್ಞಾನ ಅಲ್ಲ ಜ್ಞಾನ ಮುಂಚೆನೂ ಅಸುರ ಜ್ಞಾನ ಆದ್ಮೇಲೂ ಅಸುರನ ಜ್ಞಾನಕ್ಕೆ ಅಶುಷು ರಮಂತೆ ಅಂತ ಅಸುರಾಹ ಅಶುಷು ಇದೆ ಇಂದ್ರಿಯೇಶು ರಮಂತೆ ಇಂದ್ರಿಯಗಳಲ್ಲಿ ರಮಿಸ್ತಾರೆ ಇಂದ್ರಿಯ ಸುಖದಲ್ಲಿ ಕೊಡ್ತಾರೆ ಅದನ್ನ ತತ್ವಜ್ಞಾನಿ ಆದ್ಮೇಲೂ ವಿಷಯ ಸುಖದಲ್ಲಿ ಅವನಿಗೆ ಆಸಕ್ತಿ ಇದೆ ದೇಹಾಭಿಮಾನ ಇದೆ ಪರಿಚ್ಛಿನ್ನಾಭಿಮಾನಿಗಳಿದೆ ತತ್ವಜ್ಞಾನಕ್ಕೂ ಅಭಿಮಾನ ವ್ಯತ್ಯಾಸ ಏನಾಯ್ತು ಅಸುರರಿಗೆ ಸಂಬಂಧಪಟ್ಟ ದಾಸರಥಿ ದಶರಥನ ಸಂಬಂಧಪಟ್ಟ ದಾಶರಥಿ ರಾಮ ತಜ್ಜಿತ ಪ್ರತ್ಯ ಸಂಸ್ಥದಲ್ಲಿ ಶುಕ್ಲಸೈದಂ ಶೌಕ್ಯಂ ಗೃಹಸ್ಥೈದಂ ಗಾರ್ಹಸ್ಥ್ಯಂ ಗೃಹಸ್ಥರಿಗೆ ಸಂಬಂಧಪಟ್ಟ ಕರ್ಮ ಗಾರ್ಹಸ್ಥ್ಯಂ ಕರ್ಮ ಗಾರ್ಹಸ್ಥ್ಯಂ ಗಾರ್ಹಸ್ಥ್ಯ ಆಶ್ರಮ ಇಲಕಲು ತಜ್ಜಿತ ಪ್ರತ್ಯಯದಲ್ಲಿ ತುದಿಗೆ ಎತ್ ಬರುತ್ತೆ ಆದಿಗೆ ವೃದ್ಧಿ ಬರುತ್ತೆ ಗಾರ್ಹಸ್ಥ್ಯ ಆಗತ್ತೆ ಗೃಹ ಗಾರ್ಹ ವೃದ್ಧಿ ಬರುತ್ತೆ ಹಾಗೆ ಇದು ಅಸುರಲ್ಲಿ ಅಸುರತ್ವ ಅಂತ ತ್ವಾ ಬರುತ್ತೆ ಎತ್ತು ಬರುತ್ತೆ ಇದು ಆಸುರ ಅಸುರ ಆ ಬರುತ್ತೆ ಅಕಾರಕ್ಕೆ ವೃದ್ಧಿ ಆತ ಹಾಗೆ ವಿದುಷನಿಗೂ ಜ್ಞಾನಿಗೂ ಅಸುರತ್ವ ಉಂಟು ಆಸುರತ್ವ ಬರಬಹುದು ಅಂತ ಅಂದ್ರೆ ಬ್ರಹ್ಮಜ್ಞಾನದ ಪದ ಬ್ರಹ್ಮಜ್ಞಾನಿ ಆದ್ರೂ ಅಸುರ ಅವನು ನೀಚ ಅವನು ರಾಕ್ಷಸ ಅಂತ ಅನ್ನೋದಾದ್ರೆ ಅಂತ ಬ್ರಹ್ಮಜ್ಞಾನ ಕಟ್ಕೊಂಡು ಏನಾಗ್ಬೇಕಂದ್ರೆ ಜ್ಞಾನಿಗೆ ದೇವತೆಗಳು ಮೀರ್ತಾನೆ ಅವನು ಜ್ಞಾನಿ ದೇವತೆಗಳಿಗಿಂತ ಒಂದು ಹೇಳೋದಂದ್ರೆ ಅವನಿಗೆ ಮೇಲು ದೇವತೆಗಳು ಆತ್ಮ ಆತ್ಮ ಶೇಷಾಂಶ ಭವತಿ ದೇವತೆಗಳು ಆತ್ಮ ಗಟ್ಟಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತ ಅಂತ ಜ್ಞಾನಿಯನ್ನು ಸುರ ಅಂತ ಅಂತೀನಿ ಅಂದ್ರೆ ಅರ್ಥ ಇದೆಯಲ್ಲಪ್ಪ ಅನ್ನೋದೇ ಇಲ್ಲ ಅಕ್ಷರಾರ್ಥನ ಆಯ್ತಾ
विदुषः अध्यात्माभिमानः नास्ति चिन्मयः कुतः यः अध्यात्माभिमानः अस्ति सः अभिमानः आसुरः तर्हि विदुषोऽपि असुरः स्यात् विदुषोऽपि असुरो भवतु इत्युक्ते तर्हि ब्रह्मज्ञानं यदस्ति तत् निष्फलं भवेत् ज्ञानिಗೂ असुरत्ವ ಬರಲಿ ಜ್ಞಾನಿಯೂ ಅಸುರನಾಗಲಿ ಅಂತಂದ್ರೆ ಅವ್ನು ಬ್ರಹ್ಮಜ್ಞಾನ ದಂಡ ಗೋದಿಲ್ಲ विज्ञान कार्यत्वात् समकालं नापि क्रमेण ज्ञानकर्मणोः अवस्तुतन्त्रत्वात् संगतिरस्ति अवस्तुतन्त्रत्वात् इत्येवं निराकृतोऽपि अत्यन्तं भावन्तः ಕಸ ಕಡ್ಡಿ ಏನೋ ಕಸ ಕಡ್ಡಿ ಹಿಡ್ಕೊಂಡ್ಬಿಟ್ಟು ನಾನು ಹೋಗ್ತಾ ಇರಲಿ ಏನೋ ಒಂದು ಹೂ ಸೇರ್ಕೊಂಡ್ಬಿಟ್ಟು ಹಿಡ್ಕೊಂಡು ಬದುಕೊಂಬಿದ್ದೀನಿ ಈಗ ಹುಲ್ಲು ಹಿಡ್ಕೊಂಡು ಬದುಕೋಕ್ಕಾಗತ್ತನೋ ಏನೋ ಒಂದು ಕಸ ಬಂತು ಏನೋ ಒಂದು ಹುಲ್ಲು ಕಡ್ಡಿ ಬಂತು ಕುಶ ಅಂದ್ರೆ ದರ್ಬೆ ಹುಲ್ಲು ಕಾಶ ಅಂದ್ರೆ ಕಸ ಏನೋ ಕಸ ಬಂತು ಹುಲ್ಗೆ ಹೋಗ್ತಾ ಇದ್ದವರಿಗೆ ಕಾಶ ಕುಶ ಹಿಡ್ಕೊಂಡು ಬದುಕೋಕ್ಕಾಗಲ್ಲಪ್ಪ ನನಗೆ ಸಪ್ಪೋಗಿ ಪೂರ್ವಪಕ್ಷಿ ಮತ್ ನಾನು ಏನೋ ಒಂದು ಕಾಶಪುಷಂಬ ಅವಲಂಬಿ ಎದುರಿಸ್ತೀನಿ ಅಂತಂದ್ರೆ ಆಗೋಲ್ಲ ಏನು ಕರ್ಮಣಃ ಅಜ್ಞಾನ ಕಾರ್ಯತ್ವಾದು ಕರ್ಮಣಃ ಒಂದು ಅಜ್ಞಾನ ಮಾಡ್ಕೋಬೇಕು ಕರ್ಮವು ಅಜ್ಞಾನದ ಕಾರ್ಯವಾಗಿರುತ್ತದೆ ಆದ್ದರಿಂದ ಅಂದ್ರೆ ಅಜ್ಞಾನಿ ಆದವನಿಗೆ ಕರ್ಮ ಅದು ಕರ್ಮಕ್ಕೆ ಏನ್ ಬೇಕು ಹೇಳೋ ಕರ್ತೃತ್ವ ಬುದ್ಧಿ ಬೇಕು ಲೀಡರ್ಶಿಪ್ ಬೇಕು ಮಾಡುವನು ತಿಳಿದ್ರೆ ಕರ್ಮ ಆಗಲ್ಲ ಈ ಮಾಡುವನು ಒಂದು ಅಜ್ಞಾನವೋ ಜ್ಞಾನವೋ ಮತ್ತೆ ಮಾಡುವನು ಅಂತ ಆಗೋದು ಯಾವಾಗ ದೇಹೇಂದ್ರ ಬುದ್ಧಿ ನಾನು ಅನ್ಕೊಂಡಾಗ ದೇಹೇಂದ್ರ ಮನ ಬುದ್ಧಿ ನಾನು ಅನ್ಕೋದ್ರೆ ಮಾಡುವನು ಅಂತ ಆಗೋದೇ ಇಲ್ಲ ದೇಹೇಂದ್ರ ಮನ ಬುದ್ಧಿ ನಾನು ಅನ್ಕೊಳ್ಳೋದೇನೋ ಅವಿವೇಕ ಅದು ಅಜ್ಞಾನ ಅದು ಅಂತ ಅಜ್ಞಾನ ಇಟ್ಕೊಂಡು ಕರ್ಮ ನಡೆಯುತ್ತೆ ಆದ್ರೆ ಕರ್ಮವೂ ಕೂಡ ಅಜ್ಞಾನದ ಕಾರ್ಯ ದೇಹೇಂದ್ರ ಮನೋ ಬುದ್ಧಿಯಲ್ಲಿ ನಾನು ಅನ್ಕೊಳ್ಳೋದು ಹೇಗೆ ವಿದ್ಯೆಯೋ ಅದರ ಅಸ್ತಿತ್ವವು ಅಜ್ಞಾನ ಕಾರ್ಯವೋ ಅಜ್ಞಾನ ಅದನ್ನು ನಡೆಯುವ ಕರ್ಮವೂ ಅಜ್ಞಾನ ಕಾರ್ಯ ವಿಜ್ಞಾನ ಅಜ್ಞಾನ ಕಾರ್ಯ ಎರಡು ಮಾಡ್ಕೊಂಡಿದ್ದಾರೆ ವಿಜ್ಞಾನ ಅಂದ್ರೆ ಅರಿವಿದೆ ಅನ್ನೋದು ಅಥವಾ ತಪ್ಪಾಗಲಿ ಅರಿವಿದ ಸ್ವರೂಪವನ್ನ ತನ್ನ ಪರಮಾರ್ಥವನ್ನ ಅರಿದೇ ಇರೋದು ತಪ್ಪಾಗಿರೋದು ಅಜ್ಞಾನವಾಗಿದೆ ಆ ಅಜ್ಞಾನದಿಂದ ದೇಹೇಂದ್ರಿಯ ಬುದ್ಧಿ ಕಲ್ಪವಾಗಿ ತೋರುತ್ತೆ ಅದಕ್ಕೆ ಸತ್ಯಕ್ಕೆ ಬುದ್ಧಿ ಕೊಡ್ತಾರೆ ಆ ದೇಹೇಂದ್ರಿಯ ಬುದ್ಧಿಯು ಅಜ್ಞಾನ ಕಾರ್ಯ ಆ ದೇಹೇಂದ್ರಿಯ ಬುದ್ಧಿಯ ನಡೆಯುವಂತ ಕ್ರಿಯೆಯು ಕರ್ಮವೂ ಅಜ್ಞಾನ ಕಾರ್ಯ ಹಾಗಾಗಿ ಅಜ್ಞಾನ ಕಾರ್ಯವಾಗಿರುವಂತ ಕರ್ಮವೂ ಅದು ಸಮಕಾಲದಲ್ಲಿ ಜ್ಞಾನ ಜೊತೆ ಜ್ಞಾನ ಇರುವಾಗಲೇ ಕರ್ಮ ಅಥವಾ ಕ್ರಮೇಣ ಮೊದಲು ಜ್ಞಾನ ಆಮೇಲೆ ಕರ್ಮ ಅಥವಾ ಮೊದಲು ಕರ್ಮ ಆಮೇಲೆ ಜ್ಞಾನ ಈ ರೀತಿಯಾಗಿ ಜ್ಞಾನ ಕರ್ಮಗಳಿಗೆ ಸಮಸ್ಯೆ ಹೊಂದೋದಿಲ್ಲ ಯಾಕೆ ಒಂದು ವಸ್ತುತಂತ್ರತ್ವ ಇನ್ನೊಂದು ಅವಸ್ತುತಂತ್ರತ್ವ ಜ್ಞಾನ ವಸ್ತುತಂತ್ರ ವಸ್ತು ಅಧೀನ ವಸ್ತುತಂತ್ರ ಏನು ವಸ್ತು ಹೇಗಿದೆಯೋ ಹಾಲು ಅನುಸರಿಸಿ ಜ್ಞಾನವಾಗುವ ಅದು ಕರ್ತೃತಂತ್ರ ಏನು ಮಾಡುವ ಅದನ್ನು ಇಚ್ಛೆಗೆ ಒಳಪಟ್ಟು ನಡೆಯುತ್ತೆ ಅಲ್ಲಿ ಕರ್ತು ಅಕರ್ತು ಮನ್ಯಸಾವ ಶಕ್ಯ ಲೌಕಿಕ ವೈದಿಕ ಕರ್ಮ ಮಾಡೋಕ್ಕೂ ಬರುತ್ತೆ ಮಾಡಿದ್ರು ಬರುತ್ತೆ ಇನ್ನೊಂದು ರೀತಿ ಮಾಡೋಕೆ ಬರುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ರಾತ್ರಿ ಷೋಡಶಿನ ರಾತ್ರಿ ಷೋಡಶಿನ ಎರಡು ವಚರಾತ್ರವೇ ಗ್ರಹಣಗಳು ಹಾಗೆ ಉದಿತೇಜ್ ಹೋಗಿ ಅನುತೇಜ್ ಹೋಗಿ ವಯಸ್ಸಾಜ್ ಹೋಗಿ ತಂದುಲೇಜ್ ಹೋಗಿ ಆಜ್ಯೇಜ್ ಹೋಗಿ ಎಲ್ಲವೂ ಇದೆ ಕರ್ಮವೇ ಅಗ್ನಿಹೋತ್ರವೇ ಹಾಗೆ ಜ್ಞಾನ ಒಂದು ವಸ್ತು ಇದು ಪುಸ್ತಕವೂ ಹೌದು ಬೆಂಕಿ ಹೌದು ನೀರು ಹೌದು ಹಂಗಾಗಲ್ಲಪ್ಪ ವಸ್ತು ಹೇಗಿದೆ ಹಾಗೆ ಅಟ್ಕೊಳ್ಬೇಕು ವಸ್ತುವಿನಲ್ಲಿ 2-3 ಆಪ್ಷನ್ ಇಲ್ಲ ವಿಕಲ್ಪ ಇಲ್ಲ ಪರಮಾರ್ಥ ವಸ್ತು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಪರಮಾರ್ಥ ವಸ್ತು ತಂದ್ಬಿಟ್ರೆ ಏನ್ ದೋಷ ಬರುತ್ತೆ ಗೊತ್ತಾ ವಸ್ತು ಆಗಿರೋ ಜಡವಾಗಿರುತ್ತೆ ಅಚೇತನವಾಗಿರುತ್ತೆ ಯಾವ್ಯಾವ ಇದು ವಸ್ತು ಇದು ವಸ್ತುವನ್ನು ಚೇತನ ನಾವು ನೋಡ್ಕೊಂಡು ಬಂದಿಲ್ಲ ಆದ್ರೂ ಪರಮಾರ್ಥತ್ವವನ್ನು ವಸ್ತು ಅಧ್ಯಾತ್ಮ ಮಾಡಿದ್ರು ಯಾಕೆ ಅದು ಹೇಗಿದೆಯೋ ಹಾಗೆ ಅನ್ಕೋಬೇಕು ಇನ್ನು ಜಗ್ಗು ಅಂತ ಅನ್ಕೋಬೇಕು ಇದನ್ನ ಪುಸ್ತಕ ಅದೇ ಆಗಿಲ್ಲ ಅಥವಾ ಬುದ್ಧಿ ಚಂದ್ರ ಅದೇ ಆಗಿಲ್ಲ ಹಾಗೆ ವಸ್ತು ಯಾವ ರೀತಿ ಇರ್ತಕ್ಕದ್ದು ಆ ರೀತಿ ಅನ್ಕೋಬೇಕು ನಿಯಮವಾದ ವಸ್ತು ತಂತ್ರ ಅಂತ ನಮ್ಮ ಅಧೀನ ಕರ್ತು ಮಾಡುವಾದ್ರೆ ಇಚ್ಛೆಗೊಳಪಟ್ಟದ್ದಾಗಿರೋದು ಕರ್ತೃತಂತ್ರ ಕರ್ಮವೆಲ್ಲ ಕರ್ತೃತಂತ್ರ ಆತ್ಮಜ್ಞಾನ ವಸ್ತುತಂತ್ರ ಪರಮಾರ್ಥ ಹೀಗಾಗಿ ಜ್ಞಾನ ಕರ್ಮಣೋ ಜ್ಞಾನ ಇದಸ್ತಿ ಕರ್ಮ ಇದಸ್ತಿ
ಜ್ಞಾನಂ ಸರ್ವದಾ ವಸ್ತು ಸರ್ವದಾ ಕರ್ಮ ಕರ್ತೃತ್ವ ಇದು ಕರ್ತೃತ್ವ ಸಂಗತಿ ನಾಸ್ತಿ ಇತ್ಯರ್ಥ. ನಾ ಅಲ್ಲಿದೆ ಸಮಕಾಲವೇ ಇಲ್ಲ ಅಲ್ಲಿಂದ ಕಾಲ ರೀತಿ ಬರಬೇಕು. ಅದಕ್ಕೆ ಸಂಗತಿ ಇದೆ, ಸಂಬಂಧ, ಸೇರುವಿಕೆ, ಕೂಡುವಿಕೆ ಅನ್ನೋದು ಜ್ಞಾನ ಕರ್ಮ ತಿಪ್ಪಲಾಗೋದು ಆಗುತ್ತ ಅನ್ನೋದನ್ನ ತೀರ್ಮಾನ ಮಾಡಿದ ಮೇಲೂ ತಿಳಿಸ್ಕೊಟ್ಟ ಮೇಲೂ ಸಿದ್ಧಾಂತ ಮಾಡಿ ಇಟ್ಬಿಟ್ರು ಆಗಲ್ಲ ಕಣೋ ಅರಿವಾಗ್ಬೇಕಾದ್ರೆ ಅರಿವು ಯಾವ್ದು ಅರಿವೋ ಅದು ಹೇಗಿದೆಯೋ ಹಾಗೆ ಅರಿವಾಗ್ಬೇಕು. ಇದೊಂದು ಮಿಥ್ಯಾಜ್ಞಾನ ಆಗ್ಬಿಡುತ್ತೆ. ಹಗ್ಗೋದು ಹಗ್ಗವಾಗ ಅಂದ್ರೆ ಜ್ಞಾನ ಅಂತ ಆಗತ್ತಲ್ಲ, ಆ ಅರಿವು ಅನ್ನೋದಾಗುತ್ತೆ. ಜ್ಞಾನ ಅಂದ್ರೆ ಅರಿವು ಅನ್ನೋದಾಗತ್ತಲ್ಲ, ವಸ್ತುದ ಅನುಗುಣವಾಗಿ ಆಗತ್ತೆ ಅಂತ. ಪರಮಾರ್ಥ ತತ್ವ ಹೇಗಿದೆಯೋ ಪರಬ್ರಹ್ಮ ವಸ್ತು ಅದ್ ತಕ್ಕ ಜ್ಞಾನವಾಗ್ಬೇಕು. ಅದೇ ಅಗ್ನಿಹೋತ್ರಾದಿ ಕರ್ಮ ತಕ್ಕಾಗೆ ಇದಲ್ಲ. ಅಂದ್ರೆ ಅಗ್ನಿಹೋತ್ರಾದಿ ಕರ್ಮವೆಂಬುದೇ ಕರ್ತೃತ್ವ ಅಂದ್ರೆ ಅವರು ಆಪ್ಷನ್. ಒಬ್ಬೊಬ್ಬರು ಸುತ್ಕಾರು ಅಂತ ಹೇಳ್ತಾರೆ, ಆಶ್ರಾಜ ಅಂತ ಹೇಳ್ತಾರೆ, ಅಪಸ್ತಂಭ ಅಂತ ಹೇಳ್ತಾರೆ, ಬೋಧಾರ್ಯ ಅಂತ ಹೇಳ್ತಾರೆ, ಇನ್ನೊಬ್ಬರು ಅಂತ ಹೇಳ್ತಾರೆ. ಎಲ್ಲ ಹೋಗ್ತದೆ ನಮ್ದು ಅಲ್ಲ ಅವ್ರದಲ್ಲ ಅನ್ನೋದು ಬರುತ್ತೆ. ಸಮಾನವಾದ್ರು ವಸ್ತುತಂತ್ರ ಅಂದ್ರೆ ವಸ್ತು ಯಾವ ಜ್ಞಾನ. ಜ್ಞಾನ ವಸ್ತುತಂತ್ರ ಅಂತ ಕರ್ಮ. ನೀವು ಅಡಿಗೆ ಮಾಡುವಾಗ ಮುಂಚೆ ಪಲ್ಯನೇ ಮಾಡ್ಬೇಕಾ, ಮುಂಚೆ ಸಾರೇ ಮಾಡ್ಬೇಕಾ, ಅದ ಮುಂಚೆ ಅನ್ನನೇ ಮಾಡ್ಬೇಕಾ ಕೇಳಿದ್ರೆ ಇಷ್ಟ. ನಾ ಅನ್ನ ಮಾಡ್ಕೊಂಡು ಮಾಡಿ, ಕೊನೆಗೆ ಅನ್ನ ಮಾಡ್ಕೊಂಡು ಮಾಡಿ. ಎಲ್ಲಾ ಕ್ರಿಯೆಯಲ್ಲೂ ವಿಕಲ್ಪ ಇದ್ದೇ ಇದೆ. ಎಲ್ಲಿ ವಿಕಲ್ಪ ಅಂದ್ರೆ ಚಾಯ್ಸ್ ಆಪ್ಷನ್ ಇದೆಯೋ ಅದೆಲ್ಲ ಕರ್ತದಂತ. ಎಲ್ಲ ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ, ಹೇಗಿದೆಯೋ ಹಾಗೆ ಬಿಟ್ಕೋಬೇಕು ಅಂದ್ರೆ ಅದು ಕರ್ತವ್ಯ. ಹೀಗಾಗಿ ಜ್ಞಾನ ಕರ್ಮಗಳೆರಡಕ್ಕೆ, ಒಂದಕ್ಕೆ ವಸ್ತುತಂತ್ರತ್ವವು ಇನ್ನೊಂದಕ್ಕೆ ಅವಸ್ತುತಂತ್ರ ಕರ್ತೃತಂತ್ರತ್ವವು ಇರುವುದರಿಂದ ಸ್ವಾಗತ ಹೇತಸ್ಯ ಪಂಚಮಿ ಆ ರೀತಿ ಇರುವುದರಿಂದ ತಯೋಃ ಸಂಗತಿ ನಾಸ್ತಿ, ತಯೋಃ ಜ್ಞಾನಕರ್ಮಣೋಃ ಸಂಗತಿ ಸಂಬಂಧೋ ನಾಸ್ತಿ. ಅದು ಇತ್ಯವಂ ನಿರಾಕೃತಃ ಇತ್ಯವಂ ನಿರ್ಣೀತ ಅಲ್ಲಗಳಿದ್ದಾಯ್ತು, ತೀರ್ಮಾನ ಮಾಡಿದ್ದಾದ್ರೂ ಕೂಡ ಏನೋ ಪ್ರಸಾದ ಕಬ್ಬಿನ ಹಿಡಿದು ಮತ್ತೆ ನಿಂತಿರಿ ಕಂಡ್ರೆ ಏಯ್ ನೀವು ಹೇಳಿ ತಪ್ಪು, ನಾನು ಇನ್ನೊಂದು ಹೇಳ್ತೀನಿ ಸರಿ ಏನು ಒಂದು ಕುಂಟಿನಪ್ಪ ಮತ್ತೆ ಎದ್ದಿಲ್ಲ ಅವರು. ಅವನು ಅದನ್ನು ಅವಲಂಬಿಸಿಕೊಂಡು ಮತ್ತೆ ಹೇಳ್ತಾನೆ ಅಸಾಧ್ಯಾತ್ಮಂ ಪುನರ್ಯಾಯಾತ್ ಭೂಷತಾಂ ರವಿ ಸಕರ್ಮತ್ವೇವ ಕರ್ಮಾಣಿ ಯೋಚ್ಯದ್ಧಿ ವಾರಯಿ. ಹಾಗಿಲ್ಲದೆ ಇಲ್ಲಪ್ಪ ತತ್ವಜ್ಞಾನಿ ಆಗಿದೆ ಏನೋ ಕರ್ಮ ಮಾಡಿ ಮಾಡ್ತಾನೆ, ಮಾಡಲೇಬೇಕು. ಅದು ಮಾಡೋದ್ರೆ ತಪ್ಪಾಗುತ್ತೆ, ಅವ್ನು ಖಚಿತ ಆಗ್ತಾನೆ, ಭ್ರಷ್ಟ ಆಗ್ತಾನೆ, ಅವ್ನು ಯಾವ ಪಾಂತೆಯ ಅವನು ಯಾವ ಕರ್ಮಕ್ಕೂ ಅವನು ನಾವು ಸೇರಿಸಲ್ಲ, ಅವ್ನು ಬಯಸಿ ಬರ್ತಾನೆ, ಕರ್ಮ ಮಾಡಲೇಬೇಕು ಆ ರೀತಿ ಆಗ್ರಹ ಪಡಿಸಿ ಅವನು ಅಧ್ಯಾತ್ಮವನ್ನು ಮತ್ತೆ ಪಡ್ಕೊಂಡ್ಬಿಡ್ತಾನೆ. ಅಧ್ಯಾತ್ಮ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗಳು ನಾನೆಂಬ ಬುದ್ಧಿಯನ್ನು ಪಡ್ಕೊಳ್ತಾನೆ ಅಂತ ಅನ್ನೋದಾದರೆ, ಅಥವಾ ಹಾಗಿಲ್ಲದೆ ತತ್ವಜ್ಞಾನಿ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಿಲ್ಲ. ತತ್ವಜ್ಞಾನಿ ಏನಾದ್ರು ಅಧ್ಯಾತ್ಮ ಅಭಿಮಾನ ಬರೋಲ್ಲ. ಇಲ್ಲ ಸ್ವಾಮಿ, ಕರ್ಮ ಮಾಡೋಕ್ಕೋಸ್ಕರ ಒಂದು ತತ್ವಜ್ಞಾನಿ ಆಗಿದ್ರು ಕೂಡ ಅಧ್ಯಾತ್ಮಾಭಿಮಾನ ಪಡ್ಕೊಳ್ತಾರೆ. ಸರಿಯಾಗಿ ದೇಹೇಂದ್ರಿಯ ಮನೋಬುದ್ಧಿಗಳು ನಾನು ಇದಾಗೆ ತಿಳ್ಕೊತಾರೆ. ಸುಮ್ಮನೆ ಬಾಧಿತಾನುವೃತ್ತಿ ಅಲ್ಲ, ಸುಮ್ಮನೆ ಲೋಕಸಂಗ್ರಹ ಅಲ್ಲ. ನಾವುಗಳು ಅಜ್ಞರಾಗಿ ಹೇಗೆ ಕರ್ಮ ಮಾಡ್ತೀವೋ ಹಾಗೆ ಜ್ಞಾನಿಯೂ ಕೂಡ ಅಧ್ಯಾತ್ಮಾಭಿಮಾನ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗಳು ನಾನು ಅಭಿಮಾನ ಪಡ್ಕೊಂಡು ಅವನು ಮೂಢತ್ವವನ್ನು ಹೊಂದ್ತಾನೆ ಅನ್ನೋದಾದರೆ ಎಲ್ಲ ಸುಮ್ಮನೆ ಅದಂಶನು ಆಗತ್ತೆ ಅಲ್ಲ, ಹೊಂದೋದಿಲ್ಲ. ಇದು ಅಧ್ಯಾತ್ಮಾಭಿಮಾನ ಹಿಂದೆ ಬರುತ್ತೆ ಜ್ಞಾನಿಗೆ. ತಪ್ಪಲ್ಲಾಗ ಅವನು ಅಧ್ಯಾತ್ಮಾಭಿಮಾನ ಬರಲ್ಲ. ಕಲ್ಪಿತ್ವ ಉಚ್ಯತೆ, ಕಲ್ಪಿಸ್ಕೊಂಡು ಅವನು ಕೂಡ ದೇಹೇಂದ್ರಿಯ ಮನೋಬುದ್ಧಿಗಳು ನಾನು ಅಭಿಮಾನ ಪಡ್ಕೊಳ್ತಾನೆ. ನಮ್ಮ ಹಾಗೆ ಅಂದ್ರೆ ಅಜ್ಞಾನಿಗಳ ಹಾಗೆ ಪಟ್ಕೊಂಡು ಅವನು ಮೂಢತ್ವವನ್ನು ಪಡ್ಕೊಳ್ತಾನೆ ಅನ್ನೋದಾದರೆ ಅವನು ಒಂದು ಉತ್ತರ ಕೊಡ್ತೀನಿ. ಏನು, ಅವನು ಕರ್ಮ ಮಾಡೇ ಮಾಡ್ತಾನೆ ಕಣ. ಅವನು ಸಕರೋತ್ಯೇವ ಕರ್ಮ, ಮೂಢತ್ವ ಪಡ್ಕೊಂಡ ಅಜ್ಞಾನ ಆದ ದೇಹಾಭಿಮಾನ ಬಂತು ಅಂದ್ರೆ ಕರ್ಮ ಮಾಡಿಯೇ ಮಾಡ್ತಾನೆ. ಅಜ್ಞಾನ ತಗೊಟ್ಟಾಗ ಯಾರಿಗ ಅಜ್ಞಾನತೆ ಕರ್ಮ ಮಾಡಲಿಕ್ಕೆ ಕಾಲಕ್ಕೋ ಅಜ್ಞ ಕೇಳ್ತಾರ?
ಅಜ್ಞನಾಗಿರೋದ್ರಿಂದಲೇ ಕರ್ಮ ಮಾಡಬೇಡ ಕರ್ಮ ಬಿಡುದು ಕೇಳೋದು. ಅಜ್ಞಾನಿ ಆದವನೇ ಮಾತು ಕೇಳೋದು ಅಂದ್ರೆ ಜ್ಞಾನ ಮಾತು ಕೇಳ್ತಾನ. ಅಜ್ಞಾನಿ ಮೂರ್ಖ, ಅವನೇ ಏನ್ ಮಾಡು ಒಳ್ಳೆ ಮಾತು ಹೇಳಿದ್ರು ನಮ್ದಿದೆ ಸರಿ ಹೀಗೆ ಬರ್ತಿದ್ದಾನೆ. ತತ್ವಜ್ಞಾನಿ ಪರಮಾತ್ಮ ಕಂಡ್ಕೊಂಡು ಕೃತಾರ್ಥನ ಇದ್ದಾನೆ. ಅವನ್ ಯಾಕಯ್ಯ ಏಳು ವಾಕ್ಯನ ಬೇರೆ ವಾಕ್ಯನ ಕೇಳ್ತಾನ, ಕೃತಕೃತ್ಯ ಅವನು ಯಾವ ಕರ್ಮವೂ ಬರಲ್ಲ. ಅಂದ್ರೆ ಹೇಳ್ತಿದ್ರೆ ಅಜ್ಞಾನತ್ತಾನೆ ನಿಂಗೆ ಮಾತು ಕೇಳ್ಸಕ್ಕಾಗಲ್ಲ, ಇನ್ನೊಂದು ಇದ್ ಮಾಡಕ್ಕಾಗಲ್ಲ, ಅವ್ನು ನಿನ್ನ ಮಾತು ಕೇಳ್ಕೊಳ್ಳಲ್ಲ, ನಡೆಯಲ್ಲ, ಅವನು ಕರ್ಮ ಮಾಡಿಯೇ ಮಾಡ್ತಾನೆ. ಹಾಗಾಗಿ ನಿನ್ನ ಕರ್ಮಕ್ಕೆ ತೊಂದರೆ ಇಲ್ಲ. ಎಲ್ಲಿವರೆಗೆ ಪ್ರಪಂಚದ ಅಜ್ಞಾನ ಇರ್ತಾರೋ ಅಲ್ಲಿವರೆಗೆ ಕರ್ಮ ಮಾಡೋರು ವಿದ್ಯೆ ಇರ್ತಾರೆ, ಕರ್ಮಕಾಂಡ ನಡೆಯುತ್ತೆ, ಅದು ಹಾಗೆ. ಆದ್ರೆ ತತ್ವಜ್ಞಾನಿಯೂ ಕರ್ಮ ಮಾಡ್ಬೇಕು, ಅವನು ಅಧ್ಯಾತ್ಮ ಅಭಿಮಾನ ಪಡ್ಕೊಳ್ತಾನೆ, ಅವನು ಅಜ್ಞಾನ ಆಗ್ತಾನೆ ಅಂದ್ರೆ ಇದು ಹಾಸ್ಯಾಸ್ಪದ ಮಾತೆ ಹೊರತು ವಸ್ತುತಃ ಒಂದಲ್ಲ. ಒಬ್ರು ರಾಮಶಾಸ್ತ್ರ ಇದ್ದಿದ್ದು, ಅವನು ತಮಾಷೆ ಮಾಡ್ತಿದ್ದು, ನಿಮ್ಮನ್ನ ಕೋಣ ಕರ ಹಾಕ್ಬಿಟ್ಟು ಕಟ್ಟು ಅಂದ್ಬಿಟ್ಟು ಕೋಣ ಕರು ಹಾಕ್ತಿಂತಂದ್ರು, ಭಾಷೆ ಅಂದ್ರು ಕಟ್ಟು ಕಟ್ತೀರಿ ಅಂದ್ರು. ಇನ್ನೇನ್ ಮಾಡುವ, ಕರು ಹಾಕ್ತೀನಿ ಕೋಣ ಕರು ಹಾಕತ್ತಾನ ಎಂತ ಬೇಯಕ್ ಹೋಗಿಲ್ಲ. ಕೋಣ ಕರು ಹಾಕಿದ್ರೆ ಕರು ಕಟ್ಟಪ್ಪ ಕೊಟ್ಟಿದೆ ಏನು ಇಲ್ಲಿ ಏನು ಇವ್ರು ಹಿಂಗ ಅಂದ್ಬಿಟ್ರಲ್ಲ ಒಪ್ಕೊಂಡ್ಬಿಟ್ರಲ್ಲ ಅಂತಂದ್ರೆ ಅವ್ರು ಹೇಳ್ದೆ ಕೊಟ್ಟು ಅಷ್ಟೇ ಹೊರದು ಕೋಣ ಕರು ಹಾಕಷ್ಟ ಹಾಕೊಂಡ್ರೆ ಹೊಂದತ್ತ ಅಂತ ಆ ವಿಚಾರ ಅವರನ್ನು ಚರ್ಚೆ ಮಾಡಿ ಇಷ್ಟಪಡ್ಲಿಲ್ಲ. ಕೊಡ್ತೀರಿ ಹಂಗೆ ಮೂಢನ ಆಗ್ತಾನೆ, ಅಭಿಮಾನ ಪಡ್ಕೊಳ್ತಾನೆ, ಅಜ್ಞನೂ ಆಗ್ತಾನೆ, ಜ್ಞಾನಿ ಅಂದ್ರೆ ಕರ್ಮ ಮಾಡಿಯೇ ಮಾಡ್ತಾನೆ. ಪ್ರಾರ್ಥನೆ ತಡೆಗಟ್ಟಕ್ಕಾಗತ್ತೆ, ಅಜ್ಞಾನವನ್ನು ತಡೆಗಟ್ಟಕ್ಕಾಗತ್ತೆ, ಕರ್ಮ ಮಾಡಬೇಕಾಗತ್ತೆ. ಶಾಸ್ತ್ರೀಯ ಕರ್ಮ ಬಿಡಿಸಿ ಲೌಕಿಕ ಕರ್ಮ ಮಾಡಿಯೇ ಮಾಡ್ತೀವಿ. ಕರ್ಮ ಮಾಡಿದ್ರೆ ಕಾನೂನಿಲ್ಲ, ಅನೇಕ ಶಿಕ್ಷಣ. ಹಾಗಾದ್ರಿಂದ ಈ ಜ್ಞಾನಾಜ್ಞಾನಿಗಳ ವಿವೇಕವನ್ನ ಅಲ್ಗಳಿಬಾರ್ದು, ಅದು ನಿಂಗಡೆ ಮಾಡ್ಲೇಬೇಕು. ಜ್ಞಾನಿಗೆ ಯಾವ ಕರ್ಮವೂ ಇಲ್ಲ, ಸನ್ಯಾಸ ಕರ್ತೈತಿ. ಕರ್ಮಿ ಅಜ್ಞ ಅವನು ಕರ್ಮ ಮಾಡಿಯೇ ಮಾಡ್ತಾನೆ, ಅವನು ಮಾರ್ಗ ಇದೆ, ಸಾಧನೆ ಅದಷ್ಟೇ. ಸಿದ್ಧತ್ವಾಚರ ಸಾಧ್ಯಂ, ಅವನಿಗೆ ಆ ಬ್ರಹ್ಮಾತ್ಮ ಭಾವ ಸಿದ್ಧವಾಗ್ಬಿಟ್ಟಿದೆ, ಪಡೆದ್ಬಿಟ್ಟಿದ್ದಾನೆ, ಆಲ್ರೆಡಿ ಅವನು ಹೊಂದ್ಬಿಟ್ಟಿದ್ದಾನೆ. ಹೊಂದ್ಬಿಟ್ರೆ ಅವನು ಉಂಟು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವನು ಯಾವ್ದು ನಮ್ಗೆ ಇದ್ದು ಬಿಟ್ಟಿದೆಯೋ ಅದನ್ನ ಮಾಡ್ಕೊಂಡ್ಪ ಅಲ್ವಾ, ಅದು ಸಾಧ್ಯವಲ್ಲವಾದ್ದರಿಂದ ಸಾಮಾನ್ಯೇತ ರೂಪಾಭ್ಯಾಂ ಬ್ರಹ್ಮಾತ್ಮಿ ವಾಸ್ಯಯೋಗಿನಃ ವಿಶ್ವಾಸೋಚ್ಛ್ವಾಸವತ್ತಸ್ಮಾತ್ ಗಮಪೇಕ್ಷತೆ. ವಿನಿಯೋಗಮಪೇಕ್ಷತೆ ಆತ್ಮ ತಸ್ಯ ಯೋಗಿನಃ ಇತ್ಯುಕ್ತೆ ತಸ್ಯ ಜ್ಞಾನಿನಃ. ಈ ಜ್ಞಾನಿಗೆ ಕರ್ಮ ಇದೆಯಲ್ಲ, ಕರ್ಮದಲ್ಲಿ ಸಾಮಾನ್ಯವಾದ ಕರ್ಮ, ವಿಶೇಷವಾದ ಕರ್ಮ. ಅದು ಸಾಮಾನ್ಯ ಮನುಷ್ಯರೆಲ್ಲ ಚೇಷ್ಟೆ ಮಾಡೋದು, ಓಡಾಡೋದು, ಮಾಡೋದು ಎಲ್ಲಾ ಕರ್ಮವೂ ಹಿಂಗೆ ಆಗ್ತದೆ. ವಿಶೇಷವಾದ ಅಗ್ನಿಹೋತ್ರಾದಿಗಳು ಮಾಡ್ತಾರೆ, ಅದು ಹಿಂಗೆ ಆಗ್ತದೆ. ತತ್ವಜ್ಞಾನಿಗೆ ಸಾಮಾನ್ಯ ರೂಪದಿಂದಲೂ ಇತರ ರೂಪದಿಂದಲೂ, ಸಾಮಾನ್ಯ ರೂಪ ಜನರಲ್ ಆಗಿ ಚೇಷ್ಟೆ, ಕ್ರಿಯೆ, ಫಂಕ್ಷನ್, ಆಕ್ಷನ್ ಇಟ್ಕೊಂಡ್ರೆ ಅದು ಈ ಜ್ಞಾನಿಗೆ ಆಗ್ತದೆ. ಇನ್ನು ಇತರ ರೂಪ, ವಿಶೇಷ ರೂಪ, ಅದು ಆತ್ಮ. ತತ್ವಜ್ಞಾನಿ ಕರ್ಮ ಮಾತ್ರ ಅಲ್ಲ, ಕರ್ಮ ಬೇಕಾದ ಸಂಹಾರಗಳು, ಕರ್ಮಕ್ಕೆ ಮಂತ್ರಗಳು, ಕರ್ಮಕ್ಕೆ ವಿಷಯ ದೇವತೆಗಳು ಯಾರು ಸ್ವಪ್ನದಲ್ಲಿ ಹೋದ ಏನು ನಾನೇ, ಸ್ವಪ್ನ ಉಂಟಾಗಿದ್ದು ನನ್ನಿಂದಲೇ, ಹೋಗ್ತಾ ಇರೋದು ನನ್ನಲ್ಲೇ, ಇದ್ದದ್ದು ನನ್ನಲ್ಲೇ, ಅಲ್ಲಿರೋದೆಲ್ಲ ನಾನೇ. ಇವಾಗ್ಲೂ ಅಷ್ಟೇ, ನೀನ್ ಏನಾದ್ರು ಒಂದು ಜ್ಞಾಪಕ ಎಲ್ಲಿ ತೋರ್ತ ಹೇಳ, ನಿನ್ನಲ್ಲೇ ತೋರ್ತ ಜ್ಞಾಪಕ ಮಾಡ್ಕೊಂಡು, ಹಿಮಾಲಯ ಋಷಿಗೆ ಹೀಗೆ ಹಾಕೊಂಡ್ಬಾರ್ದು. ಗಂಗಾ ಎಲ್ಲಿದೆ? ಗಂಗಾ ಇರೋದು ನಿನ್ ಮನಸ್ಸಲ್ಲ, ನಿನ್ ಮನಸ್ಸು ನಿನ್ನಲ್ಲೇ. ಗಂಗೆಯೂ ನೀನೇ, ಬೆಟ್ಟಗಳು ನೀನೇ, ಋಷಿಕೇಶು ನೀನೇ, ಜಗತ್ತಲ್ಲೂ ನಾನೇ. ನೀನೇನೆ, ನೀನ್ ಅಂದ್ಕೊಂಡು ನೀನು ಆಗಿರೋದು.
ಹಾಗಾಗಿ ಅಲ್ಲ ಕರ್ಮಗಳಲ್ಲಿ ಚೇಷ್ಟಾ ಮಾತ್ರ ಕರ್ಮಗಳು ವಿಶೇಷ ಬೃಹತ್ತಾದ ವಿಶೇಷ ಕರ್ಮಗಳು ಅಂತ ಏನೇನಿದೆ ವರ್ಣಾಶ್ರಮಗಳು ಮಾಡುವ ವಿಶೇಷ ಕರ್ಮಗಳು ಜನರೆಲ್ಲ ಎಲ್ಲರೂ ಮಾಡುವಂತ ಇಚ್ಛೆ ಓಡಾಡೋದು ತಗೊಳ್ಳೋದು ಕೊಡೋದು ಮಾಡೋದು ಇತ್ಯಾದಿ ಕರ್ಮ ಇದೆಯಲ್ಲ ಮನುಷ್ಯರಿಗೆ ಎಲ್ಲಾ ಕರ್ಮಗಳು ಸೇರಿಸ್ಕೋಸ್ಕರವಾಗಿ ಸಾಮಾನ್ಯ ಕರ್ಮಗಳು ವಿಶೇಷ ಕರ್ಮಗಳು ಅಂತ ಏನಿದೆ ಅದೆಲ್ಲವೂ ಈ ಯೋಗಿಗೆ ಆತ್ಮವಾಗಿದೆ ಸ್ವರೂಪವೇ ಆಗಿದೆ ಅದು ಹೇಗೆ ನಿಶ್ವಾಸ ಉಚ್ಛ್ವಾಸ ಉಸಿರು ಬಿಡೋದು ಉಸಿರು ತಗೊಳ್ಳೋದು ಹೇಗೆ ಸಹಜವಾಗಿ ನಡೀತಾ ಇರುತ್ತೋ ಅವನಿಗೆ ಎಲ್ಲಾ ಕರ್ಮ ನಾವೇ ಮಾಡ್ಕೋಬಹುದು ಅನ್ಕೊಂಡೆ ಅದೇ ಬ್ರಹ್ಮಹತ್ಯೆ ಮಾಡಿ ಅದು ನಾನೇ ಯಜ್ಞ ಮಾಡಿ ಅವನು ನಾನೇ ಬ್ರಹ್ಮದಾಶಾಹ ಬ್ರಹ್ಮಚಿತವಾಹ ಬ್ರಹ್ಮ ಇದರಲ್ಲಿ ಅಂದೋಗ್ಯ ಇದು ಭಾಷಿಗಾರರು ಒಂದು ಶ್ರುತಿ ರೂಪದ ಉದಾಹರಣೆ ಮಾಡಿದ್ದಾರೆ ತ್ವಂಪು ಮಾನಸಿ ತ್ವಂಸ್ತಿ ತ್ವಂಸ್ತಿ ತ್ವಂಪು ಮಾನಸಿ ತ್ವಂ ಜೀರ್ಣೋ ದಂಡೇನ ವಂಚಸಿ ಅಂತ ಬ್ರಹ್ಮದಾಶಾಹ ಬ್ರಹ್ಮಚಿತವಾಹನ ಜೂಜ್ಗೋರ್ಲ ಬ್ರಹ್ಮರೇ ಆ ಬೆಸ್ಟರ್ಲ ಬ್ರಹ್ಮರೇ ಎಲ್ಲ ಮತ್ತೆ ಹೆಣ್ಣುಗಬ್ಬನು ಬ್ರಹ್ಮನೇ ಈ ಜಗತ್ತಲ್ಲಿ ಏನೇನೇನೇನು ತೋರ್ತಾ ಇದೆಯೋ ಇದೆ ಎಲ್ಲವೂ ಬ್ರಹ್ಮಸ್ವರೂಪ ಪರಮಾರ್ಥದ ಹಾಗೆ ಅದು ಕದ್ಕೊಂಡು ಜ್ಞಾನಿಯೇ ಹೊರತು ಜ್ಞಾನಿ ಮಾಡಿ ವಸ್ತುತ ಇರೋದು ಹಾಗೆ ಜನಾಂಗ ಅಲ್ಲ ಜ್ಞಾನಿಗಳು ಸತ್ಯ ಹೀಗಿರೋದು ಅದು ಯಾರು ಕದ್ಕೊಂಡಿದಾರೋ ಅವನಿಗೆ ತಾದಾತ್ಮ್ಯತೆ ಅನ್ನೋದು ಭಾವನೆ ಅಲ್ಲ ವಸ್ತುನಿಷ್ಠ ಈ ತಾದಾತ್ಮ್ಯತೆಯಲ್ಲಿ ಇವಾಗ ದೇವತಾ ತಾದಾತ್ಮ್ಯತೆ ಭಾವನೆಯಿಂದ ಆಗುತ್ತಲ್ಲ ರಾಮನ ಭಾವನೆ ರಾಮನೇ ಆಗಿರ್ಬೋದು ಆದ್ರೆ ಇದು ಭಾವನೆಯಿಂದ ಉಳ್ಕೊಂಡಿದ್ದಲ್ಲ ಇದು ಅನುಭವದಲ್ಲಿ ಕಟ್ಕೊಂಡಿದ್ರಿಂದ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಅವನಿಗೆ ಎಲ್ಲಾ ಸಾಮಾನ್ಯ ಕರ್ಮಗಳು ಇತರ ವಿಶೇಷ ಕರ್ಮಗಳೆಲ್ಲವೂ ಉಚ್ಛ್ವಾಸ ನಿಶ್ವಾಸದಂತೆ ಅವನಿಗೆ ಎಲ್ಲವೂ ಆತ್ಮವಾಗಿದೆ ಉಚ್ಛ್ವಾಸ ನಿಶ್ವಾಸ ಹೇಗೆ ಸಹಜವಾಗಿರುತ್ತೋ ಅದು ಎಲ್ಲವೂ ಸಹಜವಾಗಿ ಎಲ್ಲವೂ ಕರ್ಮ ನಾನೇ ಅಂತ ವಿಧರಾಯಾಮ್ ಪ್ರದೀಪ್ತಾಯಾಮ್ ನಮೇ ದಶರಿ ಕಿಂಚನಾನೇ ಜನಕ ಏನ್ ವಿಧಾಪಟ್ಟ ಉರಿದು ಎಲ್ಲ ಅಹಮ್ಮನೋಹಂ ಸರ್ವಾತ್ಮ ಭಾವ ಇದ್ದವನಿಗೆ ಎಲ್ಲಾ ಕರ್ಮವು ಎಲ್ಲಾ ದೇಶವು ಎಲ್ಲಾ ಕಾಲವು ಎಲ್ಲಾ ಪ್ರಾಣಿ ಎಲ್ಲಾ ಪದಾರ್ಥ ಎಲ್ಲವೂ ಆತ್ಮ ಈಗ ಎಲ್ಲಾ ಇಲ್ಲೇ ಅಲ್ಲ ವಿದ್ಯಾ ದೃಷ್ಟಿಯಿಂದ ತೋರುತ್ತಿದ್ದನ್ನು ಅನುವಾದ ಮಾಡ್ಕೊಂಡು ಎಲ್ಲ ಅಲ್ಲ ಅನ್ಬೇಕು ತತ್ವಜ್ಞಾನ ದೃಷ್ಟಿಗೆ ಎಲ್ಲಾನು ಮಾರ್ಗ ಅಷ್ಟೇ ಏಕೋಚನಕ್ಕೂ ಅರ್ಥ ಇಲ್ಲ ಬಹುಚನಕ್ಕೂ ಅರ್ಥ ಇಲ್ಲ ಅದು ಉಚ್ಛ್ವಾಸ ವಿಶ್ವಾಸದಂತೆಯೇ ಅದು ಅವನಿಗೆ ಈ ಜ್ಞಾನಿಗೆ ಎಲ್ಲೋ ಆತ್ಮವೇ ಆಗ್ಬಿಟ್ಟಿದೆ ಅಂತ ಆದ್ದರಿಂದ ಮತ್ತೆ ನಿಯೋಗ ಮಾಡಿದ್ರೆ ನೋಡ ಇದು ಬಿಡು ನೀವೈತವ ಬಿಡು ಅನ್ಬೇಕಾ ನೀನ್ ನಿದ್ದೆಯಲ್ಲೂ ಸಾಕಿರ್ತೀಯಾ ಎಷ್ಟು ಸಾಕಿರ್ತೀಯ ವಿಶ್ವಾಸಕ್ಕೆ ಏನೋ ಇದಿಲ್ಲ ಇಲ್ಲಪ್ಪ ವಿಧಿಬೇಕಲ್ಲ ಸಂಜೆ ಮಾಡು ವಿಧಿ ಮಾಡುವ ಹಾಗೆ ಸೇತುವೆ ಮಾಡು ಹಾಗೆ ವಿಶ್ವಾಸ ಹೇಗೆ ವಿಧಿಬೇಕಾ ನಡೆಯುವ ಹಾಗೇನೆ ಸಮಸ್ಯೆ ಎಲ್ಲ ಯಾರು ಎಲ್ಲಿ ಏನ್ ಕರ್ಮ ಮಾಡಿ ನಾವೇ ಮಾಡ್ತೀವಿ ಸಮಸ್ತ ಕರ್ಮಕ್ಕೂ ಇವನೇ ಆತ್ಮ ಇವನೇ ಸ್ವರೂಪ ಇವನೇ ಆ ಕರ್ತುಗಳು ಇವನೇ ಆ ದೇವತೆಗಳು ಇವನೇ ಆ ಕರ್ಮನೇ ಕರ್ಮಸಂಧಾನ ಆ ಕಾಲದೇಶವೂ ಇವನೇ ಅದು ಯಾವುದೂ ಇಲ್ಲ ಇದೆಲ್ಲ ಇದೆ ಅಂದ್ಕೊಂಡು ಅದನ್ನೆಲ್ಲ ಇವನೇ ಈ ತತ್ವಜ್ಞಾನಿಯ ದೃಷ್ಟಿಯಿಂದ ಕರ್ಮದ ನಿಯೋಗ ಹೊಂದಲ್ಲ ಅನ್ನಕ್ಕೆ ಈ ಒಂದು ಯುಕ್ತಿ ಕೊಡ್ತಾ ಇದ್ದಾರೆ ಅವನಿಗೆ ಕರ್ಮ ನಿಯೋಗ ಮಾಡೋದು ಬರೋಲ್ಲ ವಿಜ್ಞಾನ ನಿಯೋಗ ಮಾಡ್ಬೋದು ಇದನ್ನ ಮಾಡ್ಬೇಡ ಇದನ್ನ ಮಾಡೋದು ಅಷ್ಟು ತರಹಿ ಭಿನ್ನ ಭಿನ್ನಾತ್ಮಕಂ ಬ್ರಹ್ಮ ಮತ್ತೆ ಸ್ವಾಮಿ ಬ್ರಹ್ಮವು ಭಿನ್ನ ಭಿನ್ನಾತ್ಮಕ ಅಂತ ಆಗಲಿ ಒಂದು ಭಿನ್ನ ಭಿನ್ನ ಎಂಬ ಪಕ್ಷಗಳಲ್ಲಿ ದೋಷವನ್ನು ಹೇಳಿದ್ದರಿಂದ ಪೂರ್ವವಾದಿ ಪಕ್ಷವನ್ನು ಅವಲಂಬಿಸಿರುತ್ತಾರೆ ಬರೀ ಭಿನ್ನ ಅಂದ್ರೂ ಹಿಂಗ್ ದೋಷ ಆಗುತ್ತೆ ಅಭಿನ್ನ ಅಂದ್ರೂ ಹಿಂಗ್ ದೋಷ ಆಗುತ್ತೆ ಅಂತ ಹೇಳಿದ್ದಕ್ಕೆ ಭಿನ್ನ ಭಿನ್ನ ಎದುರು ಅಂತ ಬೇರೆ ಬೇರೆ ಇಟ್ಕೊಂಡು ದೋಷ ಆಗುತ್ತೆ ಬೇರೆ ಬೇರೆ ಅಲ್ಲ ಅಂತಂದ್ರೂ ದೋಷ ಆಗುತ್ತೆ ಅಂತ ಹೇಳಿದ್ರು ಸ್ವಾಮಿ ಭಿನ್ನ ಭಿನ್ನಾತ್ಮಕ ಅಂದ್ಬಿಟ್ರೆ ದೋಷ ಬರೋದಿಲ್ಲಲ್ಲ ಎರಡು ಹೊಂದತ್ತಲ್ಲ ತಥಾಚ ಸತಿ ಜ್ಞಾನಕರ್ಮಣೀ ಸಂಭವತ ಬ್ರಹ್ಮ ಭಿನ್ನರೂಪವಾಗಿದೆ ಭಿನ್ನರೂಪವಾಗಿದೆ ಅಂತಂದ್ರೆ ಬ್ರಹ್ಮಗಳೆಲ್ಲ ಭಿನ್ನ ರೂಪಕ್ಕೆ ಹೊಂದತ್ತೆ ಮೋಕ್ಷವೆಲ್ಲ ಅಭಿನ್ನ ರೂಪಕ್ಕೆ ಹೊಂದತ್ತೆ ಹೌದಾ ಬೇಗ ಬೇಗ ಇಷ್ಟ ಆಗುತ್ತೆ ಮತವಾದ ಪರಂಪರೆ ಇದೆ ಅವರಿಗೆ
ಭಾಸ್ಕರಾಚಾರ್ಯರ ಅಥವಾ ರಾಮಾನುಜ ಅದು ರಾಮಾನುಜ ನೂರು ಆಮೇಲೆ ಅಷ್ಟು ಇದೇ ಗೊತ್ತಲ್ಲ ಅವನು ಹಾ ಏನು ವಸ್ತು ಸ್ವಭಾವದಿಂದ ಭೇದವೂ ಅಭೇದವೂ ಆಗುತ್ತೆ ಅನ್ನೋದು ಕತ್ತೆಯೂ ಬೆಳಕು ಇದೆ ಅಂತ ಹೇಳಿ ಬಂದಲ್ವಾ ವಿರುದ್ಧ ಸ್ವಭಾವ ಒಂದಷ್ಟು ಬಂದಲ್ಲ ಭೇದವಾದ ಅಭೇದ ಹೊಂದಲ್ಲ ಅಭೇದವಾದ ಭೇದ ಹೊಂದಲ್ಲ ಅಮೆಂಡ್ಮೆಂಟ್ ಇದೆ ಸ್ಟೇಟ್ಮೆಂಟ್ ಎಲ್ಲ ಬೇರೆ ಹಾಕಿದ್ರೆ ಅದನ್ನ ತಲೆ ಇದೆ ಅಷ್ಟೇ ಬೇರೆ ಕಲ್ಪನೆ ವಸ್ತುದಲ್ಲಿಲ್ಲ ಸ್ಯಾತ್ ವಿಧಿ ಅಧ್ಯಾತ್ಮಾಭಿಮಾನ ಅದಲ್ಲ ವಸ್ತುತರಿ ಭಿನ್ನಾಭಿನ್ನಾತ್ಮಕಂ ಬ್ರಹ್ಮ ಹಾಗಾದ್ರೆ ಹೀಗಾಗಲಿ ಸ್ವಾಮಿ ಬ್ರಹ್ಮವು ಭಿನ್ನಾತ್ಮಕ ಅಂತ ಮಾಡ್ಕೊಂಬೇಡ ಅರ್ಪಮೇಣ ತಥಾತ್ ಸತಿ ಜ್ಞಾನಕರ್ಮಣಿ ಸಂಭವತಃ ಅದು ಭಿನ್ನಾತ್ಮಕ ಅಂತ ಒಪ್ಕೊಂಡ್ಬಿಟ್ರೆ ಅಭಿನ್ನಾತ್ಮಕ ಕಡೆಯಿಂದ ಜ್ಞಾನ ಹೊಂದುತ್ತೆ ಭಿನ್ನಾತ್ಮಕ ಕಡೆಯಿಂದ ಕರ್ಮ ಹೊಂದುತ್ತೆ ಜ್ಞಾನಕರ್ಮಕ್ಕೆ ಹೇಳೋಕ್ಕೂ ಅವಕಾಶ ಇದೆ ಭೇದಾಭೇದ ವಿಷಯತ್ವ ತಯೋಹ ಜ್ಞಾನ ಅಭೇದ ವಿಷಯವಾಗಿದೆ ಕರ್ಮ ಭೇದ ವಿಷಯ ಅಲ್ಲ ಭೇದ ವಿಷಯವಾಗಿರ್ತದೆ ಕರ್ಮ ಭೇದ ವಿಷಯದಿಂದ ಹೊರಡೋದು ಜ್ಞಾನ ಅಭೇದ ವಿಷಯ ಹೊರಡು ಹಾಗಾಗಿ ಎರಡಕ್ಕೂ ಅವಕಾಶ ಉಂಟು ಮಾಡಬೇಕು ಯಾವತ್ತೂ ಕೃಷ್ಣ ಅಲ್ಲಿ ಮತ್ತೊಮ್ಮೆ ಹೇಳೋದಾದ್ರೆ ಅದು ತಪ್ಪೇ ತಪ್ಪ ತಪ್ಪೇ ಹೋಗಲ್ಲ ವಸ್ತು ಸ್ವಭಾವದಿಂದಲೇ ವಸ್ತು ಸ್ವರೂಪದಿಂದಲೇ ಒಂದೇ ವಸ್ತು ಭಿನ್ನ ಅಂತಂದ್ರೆ ಅದು ಯುಕ್ತಿಗೆ ಅನುಭವ ಭಿನ್ನವಾದ ಅಭಿನ್ನವಲ್ಲ ಅಭಿನ್ನವಾದ ಭಿನ್ನ ನಿನ್ನ ಭಾವನೆಯಲ್ಲಿ ನಿನ್ನ ಕಲ್ಪನೆಯನ್ನು ತೋರ್ಬಹುದು ವಸ್ತು ಕಡೆಯಲ್ಲಿ ಭಿನ್ನವೇ ಮತ್ತೆ ಅಭಿನ್ನ ಆಗಲ್ಲ ಅಭಿನ್ನ ಅಂದ್ರೆ ಅಭಿನ್ನವೇ ಮತ್ತೆ ಭಿನ್ನವಾಗಲ್ಲ ಆಕಾಶ ಅಭಿನ್ನ ನಮ್ಮ ಭಿನ್ನ ಆಗಲ್ಲ ಒಂದು ವಸ್ತು ಭಿನ್ನ ಅಂದ್ರೆ ಮತ್ತೆ ಅಭಿನ್ನ ಕಿಂಗ್ ಕಾರಣ ಯಾಕಪ್ಪ ಹಾಗೆ ಈ ಪಕ್ಷ ಹೊಂದೋದಿಲ್ಲ ಅನ್ನೋದು ಯಾಕೆ ಕೇಳಿದ್ರೆ ಈ ಭಿನ್ನೋಯಂ ಇತ್ತು ಅಭೇದ ಬುದ್ಧಿ ನಿರಾಕೃತ್ಯ ಭೇದ ಬುದ್ಧಿ ಪದಾರ್ಥ ಆನಂದವೇ ನೀವು ಅಭೇದ ಬುದ್ಧಿ ನಿರಾಕರಣೆ ಮಾಡಿದ್ರೆ ಅಭೇದ ಬುದ್ಧಿನೇನೋ ಎಲ್ಲವೂ ಅಭಿನ್ನವಾದ ಅದ್ವಿತೀಯ ಪರಬ್ರಹ್ಮವೇ ಅನ್ನೋದನ್ನು ತಿಳಿದೋದಿದ್ರೆ ಇದು ಭಿನ್ನ ಅನ್ನುವಂಥ ಭೇದ ಬುದ್ಧಿ ಪದಾರ್ಥ ಇಟ್ಕೋದೇ ಈ ಭಿನ್ನ ಅನ್ಬೇಕಾದ್ರೆ ಅಭೇದ ಬುದ್ಧಿನ ಕಿತ್ತಾಕ್ಬೇಕು ಅದನ್ನ ನಿರಾಕರಣೆ ಮಾಡ್ಬೇಕು ಅದನ್ನ ಒಪ್ಕೋಬಾರ್ದು ಭಿನ್ನ ಅಂತಂದಾಗೂ ಅಭಿನ್ನ ಬುದ್ಧಿ ಇದೆ ಅಭಿನ್ನ ಅನ್ನೋಗೂ ಭಿನ್ನ ಬುದ್ಧಿ ಇದೆ ಅಂದ್ರೆ ಕಷ್ಟೆ ಅಂದಾಗೂ ಬೆಳಕಿದೆ ಅಂದಾಗೂ ಕಷ್ಟ ಇದೆ ಅಂತ ಹೇಳಿದಾಗುತ್ತೆ ಯಾಕೆ ಭೇದಾನ ಬುದ್ಧಿಯು ಅಭೇದ ಬುದ್ಧಿ ನಿರಾಕರಣೆ ಮಾಡದೆ ಹೊತ್ಕೊಳ್ಳೋದೇ ಅಭೇದ ಬುದ್ಧಿ ತೆಗೆದುಹಾಕಿ ಅಲ್ಲದೆ ಅಳಿಸಿ ಇದಾಗ್ಬಿಟ್ಟೆ ಅಯಂ ಭಿನ್ನ ಅಯಂ ಅಂದ್ರೆ ಅಯಂ ಪದಾರ್ಥ ಭಿನ್ನ ಈ ಪದಾರ್ಥವು ಭಿನ್ನವಾಗಿದೆ ಅನ್ನೋದಾದ್ರೆ ಅವಾಗ ಅಭೇದ ಬುದ್ಧಿ ಒಂದಿದೆಯಲ್ಲ ಅಭಿನ್ನ ಬುದ್ಧಿ ಇದೆಯಲ್ಲ ಅದನ್ನು ನಿರಾಕರಣೆ ಮಾಡಿದ್ರೆ ಆ ಭೇದ ಬುದ್ಧಿಯು ಪದಾರ್ಥವನ್ನು ಮುಟ್ಕೋದೇ ಇಲ್ಲ ಆ ಬುದ್ಧಿಯು ಪದಾರ್ಥವನ್ನು ಆಲಿಂಗನೆ ಮಾಡ್ಕೊಳ್ಳಲ್ಲ ಅಂತ ಸೇರ್ಕೊಳ್ಳೋದು ಒಪ್ಪೋದೇ ಇಲ್ಲ ಅನಭ್ಯುಗಮೇ ಭಿನ್ನ ಪದಾರ್ಥಯೋ ಅಲೌಕಿಕತ್ವ ಪದಜ್ಜೇತ ಇಲ್ಲ ಒಪ್ಪೋ ಸ್ವಾಮಿ ಭಿನ್ನ ಅಂತಂದ್ರು ಅಭಿನ್ನ ಇರುತ್ತೆ ಅಭಿನ್ನ ಅಂತಂದ್ರು ಭಿನ್ನ ಇರುತ್ತೆ ಅಂದ್ರೆ ಲೌಕಿಕ ಪದಾರ್ಥ ಅಲ್ಲ ಲೋಕಾತ್ಮಕವಾಗಿ ಯಾವುದೇ ಪದಾರ್ಥ ಅಂತ ಈ ರೀತಿ ಒಪ್ಪೋದು ಹೋದ್ರೆ ಯಾವ್ದು ಒಪ್ಪೋದು ಹೋದ್ರೆ ಅಭೇದ ಬುದ್ಧಿಯನ್ನು ನಿರಾಕರಣೆ ಮಾಡಿ ಭೇದ ಬುದ್ಧಿ ಬರೋದೇ ಇಲ್ಲ ಪಾಲ್ ಮಾಡಿಲ್ಲ ಹಾಗೇನಿಲ್ಲ ಸ್ವಾಮಿ ಅದೇ ಅಭೇದ ಬುದ್ಧಿಯನ್ನೂ ಇಟ್ಕೊಂಡು ಭೇದ ಬುದ್ಧಿಯೂ ಬರುತ್ತೆ ಭೇದ ಬುದ್ಧಿಯನ್ನೂ ಇಟ್ಕೊಂಡು ಅಭೇದ ಬುದ್ಧಿಯೂ ಇರುತ್ತೆ ಅಂದ್ರೆ ಅದು ಲೋಕ ಪದಾರ್ಥ ಅಲ್ಲ ಭೇದ ಭಿನ್ನ ಅನ್ನೋದು ಲೋಕದ ಅರ್ಥ ಅಲ್ಲ ಲೋಕ ಪದಾರ್ಥವಲ್ಲ ಲೋಕಾತೀತವಾದ ಆ ಯಾವುದೋ ಒಂದು ಪದಾರ್ಥ ಅಂತ ಆಗತ್ತೆ ಹೊರತು ವ್ಯವಹಾರ ಪದಾರ್ಥ ಅಂತ ಆಗೋದಿಲ್ಲ ಭಿನ್ನ ಇದನ್ನು ಅನಭ್ಯುಗಮೆಯನ್ನು ಈ ನಿಯಮವನ್ನು ಒಪ್ಕೊಂಡು ಹೋದ್ರಿಂದ ಯಾವ ನಿಯಮ
ಭೇದ ಬುದ್ಧಿ ಉಂಟಾಗಬೇಕಾದ್ರೆ ಅಭೇದ ಬುದ್ಧಿ ಅಳ್ಭಿಯೇ, ಅಭೇದ ಬುದ್ಧಿ ಉಂಟಾಗಬೇಕಾದ್ರೆ ಭೇದ ಬುದ್ಧಿ ಅಳ್ಭ್ಯ ಆಗ್ಬೇಕು. ಎರಡನ್ನೂ ಸೇರಿಸ್ಕೊಳ್ತೇ ಅಂತಂದ್ರೆ ಇದನ್ನು ಒಪ್ಪೋದಾಗ್ತಂದ್ರೆ ಆಗ ಭಿನ್ನ ಭಿನ್ನ ಪದಾರ್ಥಗಳಿಗೆ ಅರ್ಥ ಇದೆಯಲ್ಲ, ಆ ಭಿನ್ನ ಪದಕ್ಕೂ ಅರ್ಥ, ಅಭಿನ್ನ ಪದಕ್ಕೂ ಅರ್ಥ ಲೋಕದ ಅರ್ಥ ಅಲ್ಲ. ಲೋಕಾತೀತವಾದ ಇನ್ಯಾವುದೋ ಅವ್ರದೇ ಆದ ಒಂದು ಪಾರಿಭಾಷೆ ಶಬ್ದ, ಅವ್ರ ಡಿಕ್ಷನರಿ ಇರ್ತಕ್ಕಂಥ ಅರ್ಥ ಅದು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ಅರ್ಥ. ಅರ್ಥ ಇದೆ, ಅದು ನಮ್ಗೆ ಅರ್ಥ ಆಗದೇ ಇರೋ ಅರ್ಥ ಅಂತಾದ್ರೆ ತಥಾ ನಿಷ್ಪ್ರಮಾಣಕಮಪಿ ಆಶ್ರೀಯತೆ ತದಾಪಿ ಇಹೇಚ್ಛಾಭಿಮತಮಾತ್ ಅಭೇದಕ್ಕೆ ಯುಕ್ತಿ ಬ್ರಹ್ಮತ್ವ. ಸ್ವಾಮಿ ನಮ್ದು ಯುಕ್ತಿ ಹೊಂದತ್ತಾ ಪ್ರಮಾಣಕ್ಕೆ ಹೊಂದತ್ತಾ ಅನ್ನೋ ಕೇಳಬೇಡಿ. ನಾವು ನಿಷ್ಪ್ರಮಾಣಕವಾಗಿ ಅದು ನಾವು ಒಪ್ಪದಿದ್ದೇ ಏನೂ ಅದಕ್ಕೆ ಎವಿಡೆನ್ಸ್ ಇದೆ, ಭೇದವೂ ಇದೆ ಅಭೇದವೂ ಇದೆ ನಾವು ಹೇಳ್ತೀವಿ. ಅದು ಭೇದ ಬುದ್ಧಿ ಇರಬೇಕಾದ್ರೆ ಅಭೇದ ಒಳಿಸಿ ಬರ್ಬೇಕು ಅಂತ ಏನಿಲ್ಲ, ಅಭೇದ ಬುದ್ಧಿ ಇರಬೇಕಾದ್ರೆ ಭೇದ ಬುದ್ಧಿ ಒಳಿಸಿ ಬರ್ಬೇಕು ಅಂತ ಏನಿಲ್ಲ. ಅಭೇದ ಬುದ್ಧಿಯೂ ಬರುತ್ತೆ, ಭೇದ ಬುದ್ಧಿಯೂ ಬರುತ್ತೆ, ಎರಡು ಬುದ್ಧಿಯೂ ಸೇರಿಸ್ಕೊಳ್ಳುತ್ತೆ. ಅದು ನಿಷ್ಪ್ರಮಾಣಕವಾಗಿ ನೀವು ಒಪ್ಕೊಳ್ಳೋದಾದ್ರೆ ಅದನ್ನ ಆಶ್ರಯಿಸ್ಬೇಕಂದ್ರೆ ಎರಡು ಪಕ್ಷವನ್ನು ಒಪ್ಕೊಳ್ಳೋದ್ರಿಂದ ಅವಾಗ ಅಭೇದ ಪಕ್ಷದಲ್ಲಿ ಅಭೇದವಾದ ಪಕ್ಷದಲ್ಲಿ ಆ ಬ್ರಹ್ಮ ದೀಕ್ಷೆ, ಅಭೇದವಾದ ಬ್ರಹ್ಮಕ್ಕೆ ಬೇರೆ ಎಲ್ಲದಕ್ಕೂ ಅಭೇದ ಬ್ರಹ್ಮ. ಅಭೇದ ಪಕ್ಷದಲ್ಲಿ ಬ್ರಹ್ಮವು ಅಭಿನ್ನವಾಗಿದೆ, ಅನನ್ಯವಾಗಿದೆ, ಸರ್ವಾತ್ಮವಾಗಿದೆ. ಭೇದ ಪಕ್ಷದ ಕಡೆಯಲ್ಲಿದ್ದಂತೆ ಎಲ್ಲಾ ದುಃಖವೂ ಬ್ರಹ್ಮಕ್ಕೆ ಅಭೇದವಾಗಿದೆ, ಅನನ್ಯವಾಗಿದೆ. ಭೇದದ ದುಃಖವೂ ಸಂಸಾರಿತ್ತ, ಭೇದದಲ್ಲಿದ್ದ ದುಃಖಿತ ಸಂಸಾರಿತ್ತ ಕಷ್ಟ ಆಗಲ್ಲ. ಅಭಿನ್ನ ಪಕ್ಷಕ್ಕೆಲ್ಲ ಬರುತ್ತೆ. ಆಗ್ಬೋದಾ? ಬ್ರಹ್ಮ ದುಃಖಿ ಆಗ್ಬೋದಾ? ಬ್ರಹ್ಮಕ್ಕೆ ಭಯ ಇದೆಯಾ? ಬ್ರಹ್ಮಕ್ಕೆ ಕಷ್ಟ ಎಲ್ಲ ಇದೆಯಾ? ಅಯ್ಯೋ ಆಗ್ತೀರಾ ಇನ್ನೂ ಹಂಗೆ ಉಭಯ ಪಕ್ಷ ಅಭೇದ ಪಕ್ಷದಲ್ಲಿ ಬ್ರಹ್ಮ ದುಃಖಿ ಅಂತ ಒಪ್ಕೊಂಡು ನಾವು ಬರುತ್ತೆ. ಭಿನ್ನ ಭಿನ್ನ ವಿಶೇಷ ಬ್ರಹ್ಮತೆ ಭವಂ ವಿಶೇಷ ದುಃಖಿತ ಪ್ರಜ್ಞಾತ್ವೇದಿನ ಪ್ರಜ್ಞಾತ್ವೇ ಒಂದೇ. ಹೇ ಬ್ರಹ್ಮ ಅಂತ, ಹೇ ಬ್ರಹ್ಮ ನೀನ್ ಹೇಳುತ್ತಿರುವ ಬ್ರಹ್ಮ ಅಂತ, ಬ್ರಹ್ಮ ನೀನ್ ಹೇಳ್ತಾ ಇದೆಯಲ್ಲ ಬ್ರಹ್ಮ ಭಿನ್ನಾತ್ಮವಾಗಿ ಬ್ರಹ್ಮ, ನೀನ್ ಹೇಳ್ತಾ ಇರುವಂತಹ ಬ್ರಹ್ಮವು ಭಿನ್ನವಾಗಿ ವಿಶೇಷ ಕುರಿತು ಅಂತ ಅನ್ನೋದಾದ್ರೆ ಅದು ದುಃಖಿ ಆ ಬ್ರಹ್ಮವು ದುಃಖಿಯಾದದ್ದಾದ ಬ್ರಹ್ಮ ಅಂತ. ಯಾಕಂದ್ರೆ ಅಭಿನ್ನವಾದ ಆ ಬ್ರಹ್ಮಕ್ಕೆ ಭಿನ್ನವಾದ ಎಲ್ಲಾ ದುಃಖ ಸಂಬಂಧವೂ ಇದೆ. ಭಿನ್ನವಾದ ಎರಡು ಪರಮಾರ್ಥ ಅಂತಾರೆ. ನೀವು ಅದ್ವೈತಿಗೂ ಇದೆ ಅಕ್ಷರ ಬರುತ್ತೆ ಅಂತ ಕೇಳಬೇಡಿ. ಅದ್ವೈತಿಗಳಿಗೆ ಇದು ಕಲ್ಪಿತ ಭೇದ ಇಲ್ಲವೇ ಇಲ್ಲ, ಪ್ರಪಂಚವೂ ಇಲ್ಲ, ದುಃಖವೂ ಇಲ್ಲ, ಯಾವ ವಿಶೇಷವೂ ಇಲ್ಲ. ಹಾಗಲ್ಲ, ಎರಡೂ ಸತ್ಯ, ಭೇದವೂ ಸತ್ಯ ಅಭೇದವೂ ಸತ್ಯ ತಂದು ಒಪ್ಪಿರೋದ್ರಿಂದ ಅಭಿನ್ನ ಪಕ್ಷದಲ್ಲಿ ಏನಾಗುತ್ತೆ, ಅಭಿನ್ನವಾಗಿರ್ತಕ್ಕಂತಹ ಬ್ರಹ್ಮಕ್ಕೆ ಭಿನ್ನವಾಗಿದ್ದಂತಹ ಎಲ್ಲಾ ಜೀವನ ದುಃಖವೂ ಬ್ರಹ್ಮಕ್ಕಂತಿದೆ ಅಂತ ಹೌದಾ? ಬ್ರಹ್ಮ ದುಃಖಿ ಧ್ರುವಮುಖ್ಯ, ಧ್ರುವಮುಖ್ಯ ಖಮಾಸಂಗಿತವಾಗಿ ದುಃಖಿಯಾದದ್ದಾಗಿ ಆಗುತ್ತೆ. ನಿನ್ನ ಬ್ರಹ್ಮ ಅಂದ್ರೆ ನೀನ್ ಹೇಳ್ತಿರೋ ಬ್ರಹ್ಮ ಅರ್ಥ, ನಿನ್ ಬ್ರಹ್ಮ ನನ್ನ ಬ್ರಹ್ಮ ಎರಡು ಬ್ರಹ್ಮ ಇದೆಯಲ್ಲ. ನೀವು ಒಂದು ಬ್ರಹ್ಮ ಇದೆ, ಆ ಬ್ರಹ್ಮ ಅಭಿನ್ನವಾಗಿದೆ ಮತ್ತು ಭಿನ್ನವೂ ಆಗಿದೆ, ಎರಡೂ ಸತ್ಯವಾಗಿದೆ, ಯಾವುದೂ ಒಂದು ಕಲ್ಪಿತವಲ್ಲ, ಅಧ್ಯಾತ್ಮವಲ್ಲ, ಎರಡೂ ಪರಮಾರ್ಥ ಅಂತ ಅಂದಿಟ್ರೆ ಅಲ್ಲ. ಅವ್ರು ಹೇಳಿದ್ದು ಅನುವಾದ ಮಾಡ್ತಿದ್ದಾರೆ. ಹಾಗೆ ಹೇಳಿದ್ರೆ ಅವಾಗ ನಿನ್ನ ಬ್ರಹ್ಮ ಏನಾಗುತ್ತೆ ಗೊತ್ತಾ? ಭೇದದಲ್ಲಿ ಎಲ್ಲಾ ದುಃಖವೂ ಅಭೇದವಾದ ಬ್ರಹ್ಮ ಬಂದ್ಬಿಡುತ್ತೆ. ಬ್ರಹ್ಮ ಅದ್ವಿತೀಯವಾಗಿದೆ, ಅಭಿನ್ನವೂ ಆಗಿದೆ, ಸರ್ವಾತ್ಮಕವಾಗಿದೆ, ಎಲ್ಲವೂ ಆಗಿದೆ, ಮತ್ತೆ ಎಲ್ಲಾ ಭೇದವೂ ಇದೆ, ಎಲ್ಲವೂ ಬಿಡಿಯೂ ಆಗಿದೆ. ಇದು ಸತ್ಯ, ಅದು ಸತ್ಯ. ಅಪರದಕ್ಷಿಣ ಭಟ್ಟ ಪ್ರಪಂಚವೇ ಭಟ್ಟ ಪ್ರಪಂಚರೋ ಭಕ್ತಿಕಾರು ಇದ್ದರು. ಹೆಸರು ಹೇಳೋದು ಶಂಕರಾಚಾರ್ಯ ಹೆಸರು ಹೇಳೋದು ಹಾಗೆ ವ್ಯಕ್ತಿ ಮೇಲೆ ದ್ವೇಷ ಇದೆ, ಸಿದ್ಧಾಂತ ತಪ್ಪು ಹೇಳೋದು ಅಷ್ಟೇ ಹೊರತು ಯಾರಿಗೂ ಆಗಲಿ. ಈ ರೀತಿ ಯಾರು ಹೇಳಿದ್ರೆ ತಪ್ಪಾಗತ್ತೆ. ಬ್ರಹ್ಮ ತ್ವಯಾ ಉಚ್ಯಮಾನ ಬ್ರಹ್ಮ ಅಂತ
ಭಿನ್ನವಾಗಿರುವ ನಿನ್ನ ಬ್ರಹ್ಮವು ಎಲ್ಲಾ ವಿಶೇಷಗಳಿಗೆ ಕೂಡಿಕೊಂಡದ್ದು ಅಂತಂದ್ರೆ ಅದು ಖಂಡಿತವಾಗಿಯೂ ದುಃಖಿಯಾದದ್ದಾದ ಬ್ರಹ್ಮ ಅಂತ ಆಗುತ್ತೆ ಕಣೋ. ಅಷ್ಟೇ ಅಲ್ಲ, ಅಶೇಷ ದುಃಖಿತ. ಪ್ರಪಂಚದ ಎಲ್ಲಾ ದುಃಖವೂ ಅದಕ್ಕೆ. ಅಲ್ಲೋ ತಲೆ ಮೂಗು ಕಿವಿ ಹೊಟ್ಟೆ ಅಪ್ಪದೆ ಎಲ್ಲರ ದುಃಖ ಹೋಗುದು ಹೊಟ್ಟೆ. ನಾವೇ ಮಾಡಿ ಬ್ರಹ್ಮಗಿದ್ದ ನಮಗೆ ಇನ್ನೊಬ್ರು ದುಃಖ ಆಗ್ಲಿಲ್ಲ. ನಾವು ಆರಾಮಿಲ್ಲ. ಆ ಬ್ರಹ್ಮನ ಹಾಕ್ಬಿಟ್ಟು ಎಲ್ಲರಿಗೂ ಏನು ಒದ್ದಾಡ್ತಾ ಇದೆ, ಬಿಗಿ 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 ಒದ್ದಾಡ್ಬಿಟ್ಟು ಬ್ರಹ್ಮ. ಅಶೇಷ ದುಃಖಿತಾಚ ಸ್ಯಾತ್ ಬ್ರಹ್ಮಣ. ಅಹೋ ಹೀಗೆ ಹೇಳ್ತಾ ಹೇಳ್ತಾ ಈ ಸಿದ್ಧಾಂತ ಮಾಡಿದ್ರಲ್ಲ, ಆ ಪ್ರಜ್ಞಾತ್ಮರು ನಾವು ತಿಳ್ಕೊಂಡಂತ ನಿಮ್ಮ ಪ್ರಜ್ಞೆ ಇಂಥದ್ದಪ್ಪ ಹಾಸ್ಯ ಮಾಡ್ತಾ ಇದ್ದಾರೆ. ಅಲ್ಲ, ಅವರದು ಜೀವ ಇದೆ ಬ್ರಹ್ಮ ಜೀವ ಕಲ್ಪಿತ. ಹಗ್ಗವೇ ಹಾವಾಗಲಿ ಹಗ್ಗ ಅಂತ ಹೇಳಿಲ್ಲ ಮಾಡಿ ದೋಷ ಹೇಳಿದ್ದಲ್ಲ ಆ ತಪ್ಪು. ನಾವು ಏನ್ ಹೇಳಿ ತಿಳ್ಕೊ, ನಾವೇನಿಗೆ ಎಲ್ಲವೂ ಬ್ರಹ್ಮವೇ. ಆಕ್ಷೇಪವೂ ಬ್ರಹ್ಮವೇ, ಹೇಳಿ ನೀನು ಬ್ರಹ್ಮವೇ. ಅದು ಆ ಪ್ರಶ್ನೆ ಬರಲ್ಲ. ನಾವು ಎಲ್ಲವೂ ಕನಸೆ. ಅಲ್ಲಿ ಆ ಕನಸಿನಲ್ಲಿ ಅದು ಹಾವು ಹೆಂಗ್ ಬಂದ್ಬಿಡುತ್ತೆ, ಮನುಷ್ಯರು ಹೆಂಗ್ ಬಂದ್ಬಿಡ್ತಾರೆ. ಕನಸಲ್ಲಿದ್ದೆಲ್ಲ ನೀವೇ. ಕನಸಲ್ಲಿ ಎಲ್ಲವೂ ನಿನ್ ಬಿಟ್ಟು ಯಾವುದು ಇಲ್ಲ ಅಂದ್ಬಿಟ್ಟು ಅಲ್ಲಿ ಸತ್ಯ ಮಿಚ್ಚತ್ಯ ಭಾಗ ಹೇಗೆ ಬರುತ್ತೆ ಕನಸಿನಲ್ಲಿ. ಕನಸಿನಲ್ಲೂ ಹಗ್ಗದ ಹಾವು ಸುಳ್ಳು, ಅಲ್ಲಿ ನಿಜ ಒಟ್ಟು ಸಂಬಂಧದ ಹಾವು ನಿಜ. ಆಯ್ತಲ್ಲ, ಕನಸಲ್ಲೇ ಇಡೀ ಕನಸೇ ಸುಳ್ಳು ಆದ್ರೂ ಕನಸಿನೊಳಗೆ ಒಂದು ಹಗ್ಗೊಂದು ಹಾವು ತಕ್ಕೊಂಡು ಉಂಟು. ಅದು ನಿಜ ಹಾವು ಬರೋದು ಉಂಟು ಕನಸಲ್ಲಿ. ಅಯ್ಯೋ ಹಾವು ಬಂತು ಅಂತ ಅಲ್ಲ, ಇವ ಒಂದು ಹಗ್ಗೊಂದು ಹಾವು ತಗೊಂಡು ಅಲ್ಲೂ ಆಗಲ್ಲ. ಕನಸಲ್ಲ ಆಗ್ಬಾರ್ದು ನಿಮ್ಗೆ ಬಂದಿಲ್ಲ ವಿಷಯ ಬೇರೆ. ಅಲ್ಲಿ ಅಹೋ ಪ್ರಜ್ಞಾತ್ಮ ವೇದನೆ ಹಾಸ್ಯ ಮಾಡ್ತಾ ಇದೆ. ಏನಪ್ಪಾ ನಾವು ಪ್ರಜ್ಞಾವಂತರು ಅಂತ ತಿಳ್ಕೊಂಡಂತ ಪ್ರಜ್ಞೆಗೆ ಏನ್ ಹೇಳೋಣ. ಎಂತ ಪ್ರಜ್ಞಾವಂತರು, ಸಮಸ್ತ ದುಃಖಿತ ಬ್ರಹ್ಮ ಕಂಠಾಗಿರಂತ ಪ್ರಜ್ಞಾವಂತರು. ಅವನ ಪ್ರಪಂಚದ ಎಲ್ಲಾ ದುಃಖ ಬ್ರಹ್ಮಕ್ಕೆ ಮಾಡಿ ಬ್ರಹ್ಮವು ಅತ್ಯಂತ ದುಃಖಿ ಮಾಡುವಂತಹ ಪ್ರಜ್ಞಾ ಇದೆಯಲ್ಲ ಎಂದು ದಡ್ಡೇ ಸರಿ ಹೋಗಿ ಪ್ರಜ್ಞಾವಂತರಲ್ಲ ಅಂತ. ಜ್ಞಾನಕ್ಕಿಂತ ಅವನಿಗೆ ಪರಿಮಿತವಾದ ದುಃಖ ಇತ್ತು. ಈಗ ಎಲ್ಲರ ದುಃಖವೂ ಗಂಟು ಬಿಟ್ಟು ಎಂಥ ಜ್ಞಾನವನ್ನು ಹಾಸ್ಯ ಮಾಡಿರುತ್ತಾರೆ. ಈಗ ತಸ್ಮಾತ್ ತನ್ಮಗೇವ ಅಭಿಹಿತಂ ಜ್ಞಾನ ಕರ್ಮಣೋ ಸಮುಚ್ಚಯ ಉಪಸಂಹ್ರಿಯತೆ. ಆದ್ದರಿಂದ ಇದುವರೆಗಿನ ಗ್ರಂಥ ಭಾಗದಿಂದ ನಾವು ಏನ್ ಹೇಳ್ಕೊಂಡಿದ್ದೀವಿ, ಜ್ಞಾನ ಕರ್ಮಗಳ ಸಮುಚ್ಚಯ ಇಲ್ಲ ಅಂತ, ಅದು ಕರೆಕ್ಟಾಗಿ ಹೇಳಿದ್ವಿ, ಸರಿಯಾದ ನಾವು ಹೇಳಿದ್ವಿ. ಜ್ಞಾನ ಕರ್ಮಗಳಿಗೆ ಏನು ನಾವು ಸಮುಚ್ಚಯ ಬಂದೋದೇ ಅನ್ನೋದನ್ನ ಇವಾಗ ಉಪಸಂಹಾರ ಮಾಡ್ಬೇಕು. ಆ ವಿಷಯವನ್ನ ಟಾಪಿಕ್ ಆಗಿ ಎತ್ಕೊಂಡು ಅವನು ಅದಕ್ಕೆ ಯುಕ್ತಿ ಕೊಟ್ಟು ಆಗ್ಬಹುದಲ್ಲ ಅಂತ ಹೇಳ್ಬೇಕಲ್ಲ. ಇವರು ಹೊಂದಲ್ಲ ಅಂತ ಆ ಯುಕ್ತಿ ಕೊಟ್ಟು ಖಂಡನೆ ಮಾಡ್ಕೊಂಡು ಬಂದು ಜ್ಞಾನ ಕರ್ಮಗಳಿಗೆ ಸಮುಚ್ಚಯವಿಲ್ಲ, ನಾವು ಇದುವರೆಗೆ ಭಾಗ ಏನ್ ಹೇಳಿದೀವಿ ಅದನ್ನು ಸರಿಯಾಗಿ ಹೇಳಿದ್ದಾಯ್ತು ಹೊರತು ಸುಮ್ಮನೆ ನಮ್ಮ ಕಲ್ಪನೆ ಅಥವಾ ನಾವು ಇಟ್ಕೊಂಡು ಹೇಳಿದ್ವಿ ಅಂತ ಅದು ಅನ್ಕೋಬೇಡಿ. ಆದ್ರಿಂದ ಜ್ಞಾನ ಸಮುಚ್ಚಯ ಹೊಂದೋದಿಲ್ಲ ಅನ್ನೋ ಸಿದ್ಧಾಂತವನ್ನ ನಾವು ಹೇಳ್ತಾ ಉಪಸಂಹಾರ ಆ ಪಕ್ಷ ಆ ವಿಚಾರವನ್ನು ನಿಲ್ಲಿಸ್ತೀವಿ. ಉಪಸಂಹಾರ ಮಾಡಿ ನಿಲ್ಲಿಸ್ತೀವಿ. ಏನು ಕೊನೆ ಶ್ಲೋಕ, ತಮೋಂಗತ್ತಂ ಯಥಾ ಭಾನೋ ಅಗ್ನಿ ಶೀತಾಂಗತ ಯಥಾ ಜ್ಞಾನಸ್ಯಂಕಯಾಂಗತ. ಮನೋಹ ತಮೋಂಗತ್ತಂ ಯಥಾ ನೋಪಬದ್ಧತೆ. ಸೂರ್ಯನಿಗೆ ಕತ್ಲೆ ಒಂದು ಅಂಗ ಹೇಗೆ ಹೊಂದೋಗಿದ್ವೋ, ಸೂರ್ಯ ಸ್ವರೂಪ ಅತ್ಯಂತ ಪ್ರಕಷ್ಟ ಪ್ರಕಾಶ ಸ್ವರೂಪ ಸವಿತಾ. ಅಂತಹ ಸವಿತುವಿಗೆ ಕತ್ತಲೆಯೂ ಒಂದು ಅಂಗನೇನೋ ಒಂದು ಭಾಗ, ಒಂದು ಪಾರ್ಟು. ಕೈ ಹೇಗೆ ಶರೀರದ ಅಂಗವೋ, ಕಾಲು ಹೇಗೆ ಅಂಗವೋ, ಹಾಗೆ ಕತ್ತಲೆಯಲ್ಲಿ ಸೂರ್ಯನ ಒಂದು ಅಂಗ, ಒಂದು ಭಾಗ ಅನ್ನೋದು ಚಪ್ಪಲಾಗವರು ಅನ್ನೋದು. ಹಾಗೆ ಅಗ್ನಿ ಉಷ್ಣ ಸ್ವರೂಪನಾದಂಥ ಅಗ್ನಿಗೆ ಶೀತ ಒಂದು ಅಂಗ, ಅದು ಕಾಲು. ಅಗ್ನಿಯ ಕಾಲ ಅನ್ನೋದು ಐಸು.
ಅಗ್ನಿಯ ಕಾಲು ಐಸು, ಸೂರ್ಯನ ಕಣ್ಣು ಕತ್ತಲೆ. ಸೂರ್ಯನ ಕಣ್ಣು ಎಲ್ಲರ ಕಣ್ಣಿಗೂ ಬೇಕಾಗಿರ್ತಕ್ಕಂತಹ ಸೂರ್ಯನ ಕಣ್ಣು ಕತ್ತಲೆ. ಶಬ್ದ ಚೆನ್ನಾಗಿದೆ, ಕಲ್ಪನೆ ಚೆನ್ನಾಗಿದೆ ಹೊರತು ಸೂರ್ಯನಿಗೆ ಕತ್ತಲೆ ಅಂಗವಾಗುವುದು ಒಂದು ಭಾಗವಾಗುವುದು, ಅಗ್ನಿಗೆ ಶೀತ ಒಂದು ಅಂಗವಾಗುವುದು ಭಾಗ ಆಗುವುದು ಹೇಗೆ ಹೊಂದಲ್ವೋ, ಹಾಗೆ ನೀರಿಗೆ ಬೆಂಕಿ ಅಂಗವಾಗುವುದು ಹೊಂದಿಲ್ವೋ, ಇದು ಬೇರೆ ಬೆಂಕಿ ಬೇರೆ, ನೀರಿಗೂ ಅಂಗಿ ಭಾವ ಇದೆ. ಇದರಂತೆ ಜ್ಞಾನಕ್ಕೆ ಕ್ರಿಯಾನ್ವಿತ ಆ ರೀತಿ ಹೊಂದಿದೆ ಇರೋದು. ಜ್ಞಾನಕ್ಕೂ ಕ್ರಿಯೆಗೂ ಅಂಗಾಂಗಿ ಭಾವ ಇಲ್ಲ. ಇಮಾಮ್ ಸಾಬಗೂ ಗೋಕಾಷ್ಟದಲ್ಲಿ ಸಂಬಂಧ ಅಂಗಾಂಗಿ ಭಾವ ಹೇಗೆ? ಇಮಾಮ್ ಸಾಬಗೂ ಗೋಕಾಷ್ಟಕ್ಕೂ ಅಂಗಾಂಗಿ ಭಾವ. ಈ ಗೋಕಾಷ್ಟ ಮಾಡಬೇಕಾದ್ರೆ ಇಮಾಮ್ ಸಾಬು ಗೋಕಾಷ್ಟ ಇದೆಂತ ಹುಚ್ಚರ ಇದ ಅದು ಎಷ್ಟಾವದು ಅದು ಒಂದೊಂದು ನಿಜ. ಜಗತ್ ಪ್ರಕರಣದಲ್ಲಿ ಯಾವ ಕರ್ಮವನ್ನು ಹೇಳಿದ್ರೋ ಆ ಪ್ರಕಾರದಲ್ಲಿರ್ತಕ್ಕಂಥ ಕರ್ಮಕ್ಕೆ ಜ್ಞಾನ ಬೇಕಿರುತ್ತೆ. ಅಗ್ನಿಹೋತ್ರಾದಿ ಕರ್ಮ ಹೇಳಿದ ಪ್ರಕರಣದಲ್ಲಿ ಆ ಜ್ಞಾನ ಕರ್ಮ ಮಾಡೋಕ್ಕಾಗಲ್ಲ. ಎಲ್ಲಾ ಲೌಕಿಕವಷ್ಟು ನೀನು ಓದ್ಬೇಕಾದ್ರೂ ಆ ಜ್ಞಾನಕ್ಕೆ ಕ್ರಿಯೆ, ಜ್ಞಾನಕ್ರಮ ಇರುತ್ತೆ. ಒಂದು ಅಡುಗೆ ಮಾಡ್ಬೇಕಾದ್ರೆ ತರಕಾರಿ ಹೆಚ್ಚಬೇಕಾದ್ರೆ ಜ್ಞಾನ ಇದೆ, ಅರಿವಿಲ್ಲದೆ ಆ ಕ್ರಿಯೆ ನಡೆಯಲ್ಲ. ಆ ಅರಿವು ಕರ್ಮ ಹಿಂಗಾಗಿ ಭಾವ ಇದೆ, ಕರ್ಮ ಹೇಳ್ತಾ ಇಲ್ಲ, ಇದನ್ನು ಹೇಳ್ತಾ ಇಲ್ಲ. ಇಲ್ಲಿ ಇದು ವಿಶ್ವತಂತ್ರವಾದ ವಸ್ತುನ ಪರಮಾತ್ಮ ಜ್ಞಾನಕ್ಕೂ ಕರ್ಮಕ್ಕೂ ಸಂಬಂಧ ಇಲ್ಲ. ಕರ್ಮಕ್ಕೆ ಬೇಕಾದ ಜ್ಞಾನ ಬೇಕೇ ಬೇಕು. ಅದು ಮುಖ್ಯ ಅಲ್ಲ, ಅದರದ್ದೇ ಒಂದು ಇದು ರೂಪ. ಅದು ಜ್ಞಾನ ಇಟ್ಕೊಂಡೆ ಕರ್ಮ ನಡೆಯೋದು. ಆದ್ರೆ ಅರಿವಿದೆ, ಅಡುಗೆ ಮಾಡೋಕ್ಕಾಗಲ್ಲ, ಡ್ರೈ ಮಾಡೋಕ್ಕೂ ಆಗಲ್ಲ. ಡ್ರೈ ಮಾಡೋದು ಅರಿವಿರ್ಬೇಕು, ಅರಿವು ಬುದ್ಧ ಹೇಳ್ತಾ ಇರೋ ಕರ್ಮ ಇಲ್ಲ. ಹೌದು, ಕರ್ಮಕ್ಕೂ ಆತ್ಮಜ್ಞಾನ ಸಂಬಂಧ ಅಂತ ಹೌದು. ಸ್ವಭಾವ ಮಾತ್ರದಿಂದಲೂ ಆತ್ಮಜ್ಞಾನ ಪ್ರಕ್ರಿಯೆಗೂ ಸಂಬಂಧ ಇಲ್ಲ ಅಂತ ಉಂಟು. ಆ ಕರ್ಮ ಹೇಳ್ತಾರೆ ಅದನ್ನ ಇಟ್ಕೊಂಡಿಲ್ಲ. ಹಾಗಾಗಿ ಜ್ಞಾನ ಕರ್ಮ ಸಮಸ್ಯೆ ಹೊಂದಲ್ಲ. ಇನ್ನು ಮುಂದಕ್ಕೆ ಪೂರ್ವಪಕ್ಷಕ್ಕೆ ಖಂಡನೆ ನಾಳೆ ಹೇಳೋಣ. ನೀನೆ ಒಂದು ನಿಮಿಷ ಇದೆ. ಸ್ವಭಕ್ತಿ ಬಲೇನೈವ ಪೂರ್ವಪಕ್ಷ ಉಚ್ಛಾರಿತ. ನಾಳೆ ಎರಡನೇ ಪಾಠ ಇಲ್ಲ.